ಟ್ರಿಗ್ನೋಮೆಟ್ರಿ. ಆ್ಯಸ್ ಎ ಟೀಚರ್ ನನ್ನ ಸ್ಟೂಡೆಂಟ್ಸಿಗೆ ಟ್ರಿಗ್ನೋಮೆಟ್ರಿ ಅಂತ ಹೇಳಿದ ತಕ್ಷಣ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಟ್ರಿಗ್ನೋಮೆಟ್ರಿ ಅಂತ ಹೇಳಿ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದರ ಹಿಂದೆ ಇರುವಂತಹ ಒಂದು ಲಾಜಿಕ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ಈಸಿ ಕಾನ್ಸೆಪ್ಟ್. ಸೊ ಈ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಟ್ರಿಗ್ನೋಮೆಟ್ರಿಕ್ ಪ್ರಾಬ್ಲಮ್ಸ್ ಫ್ರಮ್ ಓಲ್ಡ್ ಕ್ವಶನ್ ಪೇಪರ್ಸ್. ಸೊ ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಯು ಹ್ಯಾವ್ ಟು ಲರ್ನ್ ದ ಫಾರ್ಮುಲಾಸ್ ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಟ್ರಿಗ್ನೋಮೆಟ್ರಿ ಇಟ್ಸ್ ವೆರಿ ಈಸಿ. ಸೊ ಫಸ್ಟ್ ಇಲ್ಲಿ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಾನು ಸಾಲ್ವ್ ಮಾಡ್ತಾ ನಿಮಗೆ ಕೆಲವೊಂದು ಟ್ರಿಕ್ಸ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದನ್ನು ನೀವು ಅಡಾಪ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಫಸ್ಟ್ ಏನಿದೆ, ಇಫ್ tan theta is equals to 1/√3 and cos theta is equals to √3/2 then the value of sin theta is. ಸೊ ಈ ಒಂದು ಕ್ವಶನ್ ನಮಗೆ 2017 ಕೇಳಿದ್ದಾರೆ. ಸೊ ಇಲ್ಲಿ tan theta is equals to 1/√3 and cos theta is equals to √3/2 we have to find sin theta. ಸೊ ಇಲ್ಲಿ sin, cos and tan ಈ ಮೂರಕ್ಕೂ ಏನು ರಿಲೇಷನ್ ಇದೆ ಅಂತ ಹೇಳಿದ್ರೆ tan theta is equals to sin theta divided by cos theta. ಇದು ನಮಗೆ ಫಾರ್ಮುಲಾ ಇದೆ. ಸೊ ಇಲ್ಲಿ ನಮಗೆ sin theta ಬೇಕು, ಅದನ್ನು ಹಾಗೆ ಇಟ್ಕೊಳ್ಳೋಣ. sin theta is equals to ಇಲ್ಲಿ tan theta ಹಾಗೆ ಇರುತ್ತೆ, tan theta ಈ cos theta ಈ ಕಡೆ ಬಂದರೆ ಏನಾಗುತ್ತೆ ಇಂಟು cos theta. ಸೊ ವಿಚ್ ಈಸ್ ಈಕ್ವಲ್ಸ್ ಟು tan theta ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ 1/√3 ಇಂಟು cos theta ವ್ಯಾಲ್ಯೂ ಏನಿದೆ √3/2. ಸೊ ಇಲ್ಲಿ √3 ಗೆಟ್ ಕ್ಯಾನ್ಸಲ್, ಆನ್ಸರ್ ಏನು 1/2. ಸೊ ಆಪ್ಷನ್ ಬಿ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, show that 1 minus tan square a divided by 1 plus tan square a is equals to 2 cos square a minus 1. ಸೊ ಈ ಒಂದು ಕ್ವಶನ್ ಕೂಡ ನಮಗೆ 2017 ಕೇಳಿದ್ದಾರೆ ಫಾರ್ 2 marks. ಸೊ ಈ ಥರ ಪ್ರೂವ್ ದಟ್, ಶೋ ದಟ್ ಬಂತು ಅಂತ ಹೇಳಿದರೆ ನಮಗೆ ಕೆಲವೊಂದು ರೂಲ್ಸ್ ಇದೆ. ಅದರಲ್ಲಿ ಫಸ್ಟ್ ರೂಲ್ ಅಂತ ಹೇಳಿದರೆ, ಫಸ್ಟು ಯಾವುದಾದ್ರೂ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಫಾರ್ಮುಲಾ ಅಪ್ಲೈ ಆಗುತ್ತಾ ಅಂತೇಳಿ ಚೆಕ್ ಮಾಡ್ಕೊಬೇಕು. ಅಪ್ಲೈ ಆಯಿತು ಅಂತ ಹೇಳಿದ್ರೆ ಅಪ್ಲೈ ಮಾಡಬೇಕು. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಅಪ್ಲೈ ಆಗಲಿಲ್ಲ ಅಂತ ಹೇಳಿದ್ರೆ a+b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಥವಾ a-b ಹೋಲ್ ಸ್ಕ್ವೇರ್ ಫಾರ್ಮುಲಾ, ನಮಗೇನು ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಅಂತ ಹೇಳಿ ಕರಿತೀವಲ್ಲ, ಆ ಒಂದು ಫಾರ್ಮುಲಾಸ್ ಅಪ್ಲೈ ಆಗುತ್ತಾ ಅಂತೇಳಿ ಚೆಕ್ ಮಾಡಬೇಕು. ಅದು ಚೆಕ್ ಆಗಲಿಲ್ಲ ಅಂತ ಹೇಳಿದ್ರೆ ಥರ್ಡ್ ಒನ್ನು ಏನಂತ ಹೇಳಿದರೆ, ಇಲ್ಲಿ ಕೊಟ್ಟಿರುವಂತಹ ಎಲ್ಲ ರೇಷಿಯೋನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಸೈನ್ ಮತ್ತು ಕಾಸಿಗೆ ಕನ್ವರ್ಟ್ ಮಾಡ್ಕೊಬೇಕು. ಸೊ ಇಲ್ಲಿ ಫಸ್ಟು ಇಲ್ಲಿ ನೋಡಿ, ಇಲ್ಲಿ ನಮಗೆ ಈಕ್ವಲ್ಸಿಂದ ಲೆಫ್ಟ್ ಸೈಡ್ ಇರೋದು LHS, ಈಕ್ವಲ್ಸಿಂದ ರೈಟ್ ಸೈಡ್ ಇರೋದು RHS. ಸೊ ಇಲ್ಲಿ ನಾವು ಲೆಫ್ಟ್ ಸೈಡ್ ಆದರೂ ತೊಗೋಬೋದು ಅಥವಾ RHS ಆದರೂ ತೊಗೊಂಡು ಸಾಲ್ವ್ ಮಾಡ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ಇಫ್ ಯು ಟೇಕ್ RHS ವಿ ಕಾಂಟ್ ಪ್ರೂವ್. ಸೊ ಅದಕ್ಕೆ ನಾನು ಇಲ್ಲಿ ಮಾಡ್ತೀನಿ LHSನ ತೊಗೊಳ್ತೀನಿ. ಸೊ ಕನ್ಸಿಡರ್ LHS. ಸೊ LHS ಏನಿದೆ ನಮಗೆ 1 minus tan square a ಡಿವೈಡೆಡ್ ಬೈ 1 plus tan square a. ಸೊ 1 minus tan squareಗೆ ಯಾವುದೇ ರೀತಿಯಾದಂಥ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಇಲ್ಲ. ಬಟ್ 1 plus tan square ಗೆ ನಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಫಾರ್ಮುಲಾ ಬರುತ್ತೆ, ಅದನ್ನು ಅಪ್ಲೈ ಮಾಡೋಣ. ಸೊ 1 minus tan square a ಡಿವೈಡೆಡ್ ಬೈ 1 plus tan square a ಅಂತ ಹೇಳಿದ್ರೆ secant square a. ಸೊ ಫಾರ್ಮುಲಾ ಇದೆ, ದಟ್ ಈಸ್ secant square a ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಇಸ್ ಈಕ್ವಲ್ಸ್ ಟು 1. ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಫಾರ್ಮುಲಾ ಬರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಮೈನಸ್ ಟ್ಯಾನ್ ಸ್ಕ್ವೇರ್ ಈ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ ಟ್ಯಾನ್ ಸ್ಕ್ವೇರ್. ಸೊ 1 plus tan square theta ಇಸ್ ಈಕ್ವಲ್ಸ್ ಟು secant square theta. ಸೊ ಇಲ್ಲಿ 1 plus tan square ಎ ಬದಲು ನಾವೇನು ಬರೆದ್ವಿ secant square. ಸೊ ಇವಾಗ ಇದನ್ನು ಮತ್ತೆ ಹೇಗೆ ಸಿಂಪ್ಲಿಫೈ ಮಾಡ್ಬೋದು, ಇವಾಗ ಇಲ್ಲಿ ಯಾವುದೇ ರೀತಿಯಾದಂಥ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಫಾರ್ಮುಲಾ ಅಪ್ಲೈ ಆಗೋದಿಲ್ಲ. ಸೊ ಸೆಕೆಂಡ್ ರೂಲ್ ಏನಿದೆ ನಮಗೆ ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಫಾರ್ಮುಲಾ. ಸೊ ಇಲ್ಲೂ ಕೂಡ ಯಾವುದೇ ರೀತಿಯ ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಫಾರ್ಮುಲಾ ಅಪ್ಲೈ ಆಗೋದಿಲ್ಲ. ಸೊ ನೆಕ್ಸ್ಟ್ ನಮಗೆ ಥರ್ಡ್ ಒನ್ ಏನಿದೆ, ಎಲ್ಲದನ್ನು ಸೈನ್ ಮತ್ತು ಕಾಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲೇನು ಮಾಡ್ತೀನಿ ನಾನು 1 ಮೈನಸ್ ಟ್ಯಾನ್ ಅಂತ ಹೇಳಿದ್ರೆ ಸೈನ್ ಡಿವೈಡೆಡ್ ಬೈ ಕಾಸ್. ಸೊ ಟ್ಯಾನ್ ಸ್ಕ್ವೇರ್ ಅಂತಂದರೆ ಏನಾಗುತ್ತೆ ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಸೀಕೆಂಟ್ನು ನಾನು ಸೈನ್ ಮತ್ತು ಕಾಸಿಗೆ ಕನ್ವರ್ಟ್ ಮಾಡ್ತೀನಿ. ಸೊ ಸೀಕೆಂಟ್ನ ನಾವು ಸೈನ್ ಮತ್ತು ಕಾಸ್ ಟರ್ಮಲ್ಲಿ ಹೇಗೆ ಬರಿಬೋದು ಅಂತ ಹೇಳಿದ್ರೆ, ಸೀಕೆಂಟ್ ಅಂತ ಹೇಳಿದ್ರೆ 1/cos. ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 1/cos ಸ್ಕ್ವಯರ್ ಎ. ಸೊ ವಿಚ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ ಇಲ್ಲೇನಿಲ್ಲ ಅಂದರೂ 1 ಇರುತ್ತೆ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎ ಇಂಟು 1. ಸೊ ಡಿನಾಮಿನೇಟರ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ. ಕಾಸ್ ಸ್ಕ್ವೇರ್ ಎ ಇಂಟು 1 ಈಸ್ ಕಾಸ್ ಸ್ಕ್ವೇರ್ ಎ. ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಕಾಸ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ
minus 1 into sin square a divided by 1 divided by cos square a. ಸೊ ಇವಾಗ ನೆಕ್ಸ್ಟು ಅಗೇನ್ ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀವಿ ಅಂತ ಹೇಳಿದರೆ, ಇಲ್ಲಿ ಡಿನಾಮಿನೇಟರಲ್ಲಿ ಏನಿದೆ ಇಟ್ ವಿಲ್ ಗೋ ಟು ನ್ಯೂಮರೇಟರ್. ಸೊ ಇದೇನಾಗುತ್ತೆ ಕಾಸ್ ಸ್ಕ್ವಯರ್ ಎ ಇಂಟು ಕಾಸ್ ಸ್ಕ್ವಯರ್ ಎ ಮೈನಸ್ ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎ ಗೆಟ್ ಕ್ಯಾನ್ಸಲ್. ಸೊ ಕಾಸ್ ಸ್ಕ್ವಯರ್ ಎ ಮೈನಸ್, ಸೊ ಈ ಸೈನ್ ಸ್ಕ್ವೇರ್ ಎ ಇಲ್ಲಿ ನೋಡಿ ನಮಗೆ ಆರ್ ಎಚ್ ಎಸ್ ಅಲ್ಲಿ ಏನಂತ ಪ್ರೂವ್ ಮಾಡಬೇಕು, 2 cos ಸ್ಕ್ವೇರ್ ಎ ಮೈನಸ್ 1. ಸೊ ಇಲ್ಲಿ ನಮಗೆ ಸೈನ್ ಸ್ಕ್ವೇರು ಕ್ಯಾನ್ಸಲ್ ಆಗಬೇಕು. ಸೊ ಅದಕ್ಕೆ ಇಲ್ಲಿ ಸೈನ್ ಸ್ಕ್ವೇರ್ ಏನ ನಾವೇನು ಮಾಡ್ತೀವಿ ಅಂದರೆ, ವಿ ನೋ ದಟ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1. ಇದನ್ನು ಯೂಸ್ ಮಾಡಿಬಿಟ್ಟು ಈ ಸೈನ್ ಸ್ಕ್ವೇರನ್ನ ಹಾಗೆ ಉಳಿಸ್ಕೊಂಡ್ರೆ ಈ ಕಾಸ್ ಸ್ಕ್ವೇರ್ ಈ ಕಡೆ ಹೋದ್ರೆ ಏನಾಗುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಸೊ ಸೈನ್ ಸ್ಕ್ವೇರನ್ನ ನಾವು ಯಾವ್ರಿಂದ ರಿಪ್ಲೇಸ್ ಮಾಡೋಣ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಬಿಕಾಸ್ ಇಲ್ಲಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ 1, ಸೊ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಕಾಸ್ ಸ್ಕ್ವೇರ್ ಎ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಸೊ ಇಲ್ಲಿ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ, ಇಲ್ಲಿ 1 ಇರುತ್ತೆ, ಏನಿಲ್ಲ ಅಂದರೂ 1 ಕಾಸ್ ಸ್ಕ್ವೇರ್ ಎ 1 ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ 1 ಪ್ಲಸ್ 1 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ವಿಚ್ ಈಸ್ ಅವರ್ ಆರ್ ಎಚ್ ಎಸ್. ಸೊ ಆರ್ ಎಚ್ ಎಸ್ ಸೇಮ್ ಇದೆನಾ, 2 cos ಸ್ಕ್ವೇರ್ ಎ ಮೈನಸ್ 1, ಹೆನ್ಸ್ ಪ್ರೂವ್ಡ್. ಈ ರೀತಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಸ್ವಲ್ಪ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬಿಕಾಸ್ ನಿಮಗೆ ಇದು ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ, ಪ್ರೂವ್ ದಟ್, ಸೊ ದಿಸ್ ಈಸ್ ಥರ್ಡ್ ಕ್ವಶನ್, prove that sin 90 minus theta divided by cosecant 90 minus theta minus cot 90 minus theta is equals to 1 plus sin theta. So this is our LHS and this is RHS. So as I told, trigonometry ದು ಯಾವುದಾದ್ರೂ ಫಾರ್ಮುಲಾ ಫಸ್ಟು ಅಪ್ಲೈ ಆಗುತ್ತಾ ಅಂತೇಳಿ ಚೆಕ್ ಮಾಡ್ಕೊಬೇಕು. ಸೊ ಇಲ್ಲಿ sin 90 minus theta ಅಂತ ಹೇಳಿದ್ರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಫಾರ್ಮುಲಾ ಏನಿದೆ ಅದು ಅಪ್ಲೈ ಆಗುತ್ತೆ. ಇಲ್ಲಿ ಕನ್ಸಿಡರ್ LHS, ದಟ್ ಈಸ್ sin 90 degree minus theta divided by cosecant 90 degree minus theta minus cot 90 degree minus theta. sin 90 minus theta ಅಂತ ಹೇಳಿದ್ರೆ cos theta divided by cosecant 90 minus theta ಅಂತ ಹೇಳಿದ್ರೆ secant theta, cosecant 90 minus theta ಅಂದರೆ secant theta minus cot 90 minus theta ಅಂತ ಹೇಳಿದ್ರೆ tan theta. ಸೊ ಫಾರ್ಮುಲಾಸ್ ಕೂಡ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತೇಳಿ ಒಂದು ವಿಡಿಯೋ ಇದೆ, ಆ ವಿಡಿಯೋನ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವಾಗ ಇಲ್ಲಿ ಕಾಸ್ ಥೀಟಾ ಡಿವೈಡೆಡ್ ಬೈ ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ, ಸೊ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ನ ನಾವು ಅಪ್ಲೈ ಮಾಡಿದ್ವಿ. ಸೊ ಇದಾದಮೇಲೆ ವಿ ಹ್ಯಾವ್ ಟು ಅಪ್ಲೈ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್. ಸೊ ಇಲ್ಲಿ ಯಾವುದೇ ರೀತಿಯ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಅಪ್ಲೈ ಆಗೋದಿಲ್ಲ. ಸೊ ಏನು ಮಾಡಬೇಕು, ನಾವು ಇಲ್ಲಿರೋ ಎಲ್ಲ ಟರ್ಮ್ಸ್ನು ಸೈನ್ ಮತ್ತು ಕಾಸಿಗೆ ಕನ್ವರ್ಟ್ ಮಾಡ್ಕೊಬೇಕು. ಸೊ ಇಲ್ಲಿ ಕಾಸ್ ಇಟ್ ಈಸ್ ಆಲ್ರೆಡಿ ಇನ್ ದ ಫಾರ್ಮ್ ಆಫ್ ಕಾಸ್, ಸೊ ಕಾಸ್ ಥೀಟಾನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೀಕೆಂಟ್ನ ವಿ ಕ್ಯಾನ್ ರೈಟ್ ಇಟ್ ಆಸ್ 1 ಬೈ ಕಾಸ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೊ ಅಗೇನ್ ಇಫ್ ಯು ಸಿಂಪ್ಲಿಫೈ ವಿ ಗೆಟ್ ವಿಚ್ ಈಸ್ ಈಕ್ವಲ್ಸ್ ಟು ಕಾಸ್ ಥೀಟಾ ಡಿವೈಡೆಡ್ ಬೈ, ಸೊ ಇಲ್ಲಿ 1 ಬೈ ಕಾಸ್ ಥೀಟಾ ಮೈನಸ್ ಸೈನ್ ಬೈ ಕಾಸ್ ಥೀಟಾ. ಸೊ ಇಲ್ಲಿ ಕಾಸ್ ಥೀಟಾ ಡಿನಾಮಿನೇಟರಲ್ಲಿ ಸೇಮ್ ಇದೆ, ಸೊ ಕಾಸ್ ಥೀಟಾ ಹಾಗೆ ಬರ್ಕೊಳ್ಳೋಣ. ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡೋಣ, ಏನಾಗುತ್ತೆ 1 ಮೈನಸ್ ಸೈನ್ ಥೀಟಾ. ಸೊ ಇಲ್ಲಿ ಡಿನಾಮಿನೇಟರ್ ಇರೋದು ಏನಾಗುತ್ತೆ, ಮೇಲ್ ಹೋಗುತ್ತೆ, ಅವಾಗ ಏನಾಗುತ್ತೆ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ. ಸೊ ಇಲ್ಲಿ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಸ್ಕ್ವಯರ್ ಥೀಟಾ, ಕಾಸ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಅಗೇನ್, ಸೊ ವಿ ಯೂಸ್ ಫಾರ್ಮುಲಾ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ಸ್ ಟು 1. ಸೊ ಇಲ್ಲಿ ನಾವು ಕಾಸ್ ಸ್ಕ್ವೇರ್ ಥೀಟಾನ ಹಾಗೆ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ 1 ಮೈನಸ್ ಸೈನ್ ಸ್ಕ್ವಯರ್ ಥೀಟಾ. ಸೊ ರಿಪ್ಲೇಸ್ ದಿಸ್ ಕಾಸ್ ಸ್ಕ್ವೇರ್ ಥೀಟಾ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಇದೇನಾಗುತ್ತೆ 1 ಮೈನಸ್ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ. ಸೊ ಇಲ್ಲಿ ನಾವು ಆರ್ ಎಚ್ ಎಸ್ ಅಲ್ಲಿ ಏನಂತ ಪ್ರೂವ್ ಮಾಡಬೇಕು, ವಿ ಹ್ಯಾವ್ ಟು ಪ್ರೂವ್ ದಟ್ 1 ಪ್ಲಸ್ ಸೈನ್ ಥೀಟಾ.
ಸೊ ಇಲ್ಲಿ ನಮಗೆ ಸ್ಕ್ವೇರ್ ಬೇಕಾಗಿಲ್ಲ. ಸೊ ಅದಕ್ಕೆ ಇದನ್ನು ಸ್ಕ್ವೇರ್ನ ಹೇಗೆ ರಿಮೂವ್ ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ಸೊ ಈ 1 ಕ್ಯಾನ್ ಬಿ ರಿಟನ್ ಆಸ್ 1 ಸ್ಕ್ವೇರ್ ಬಿಕಾಸ್ 1 ಸ್ಕ್ವೇರ್ ವ್ಯಾಲ್ಯೂ ಇಸ್ 1. ಸೊ ಇದು ಇವಾಗ ನಮಗೆ ಯಾವ ಫಾರ್ಮಲ್ಲಿ ಬಂತು ಅಂದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು a ಪ್ಲಸ್ b ಇಂಟು a ಮೈನಸ್ b. ಇಲ್ಲಿ a ಜಾಗದಲ್ಲಿ ನಮಗೇನಿದೆ, a ಜಾಗದಲ್ಲಿ 1 ಇದೆ ಆ್ಯಂಡ್ b ಜಾಗದಲ್ಲಿ ಸೈನ್ ಇದೆ. ಸೊ ಇದನ್ನು ರೀಪ್ಲೇಸ್ ಮಾಡಿದ್ರೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂತ ಹೇಳಿದ್ರೆ 1 ಪ್ಲಸ್ ಸೈನ್ ತೀಟಾ a ಪ್ಲಸ್ b ಇಂಟು a ಮೈನಸ್ b ಅಂತ ಹೇಳಿದ್ರೆ 1 ಮೈನಸ್ ಸೈನ್ ತೀಟಾ. ಇಲ್ಲಿ ಡಿವಿಷನಲ್ಲಿ ನಮಗೇನಿದೆ ಡಿವೈಡೆಡ್ ಬೈ 1 ಮೈನಸ್ ಸೈನ್ ತೀಟಾ. ಸೊ 1 ಮೈನಸ್ ಸೈನ್ ತೀಟಾ 1 ಮೈನಸ್ ಸೈನ್ ತೀಟಾ ಗೆಟ್ ಕ್ಯಾನ್ಸಲ್. ಸೊ ನಮಗೇನು ಉಳಿಯುತ್ತೆ 1 ಪ್ಲಸ್ ಸೈನ್ ತೀಟಾ ವಿಚ್ ಇಸ್ ಅವರ್ ಆರ್ ಎಚ್ ಎಸ್. 1 ಪ್ಲಸ್ ಸೈನ್ ತೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಸೊ ಆರ್ ಎಚ್ ಎಸ್ ಅಲ್ಲಿ ಸೇಮ್ ಇದೆನಾ 1 ಪ್ಲಸ್ ಸೈನ್ ತೀಟಾ? ಎಸ್, ಆರ್ ಎಚ್ ಎಸ್ 1 ಪ್ಲಸ್ ಸೈನ್ ತೀಟಾ, ಹೆನ್ಸ್ ಪ್ರೂವ್ಡ್. ನೆಕ್ಸ್ಟ್ ಫೋರ್ತ್ ಒನ್, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ ಇಂಟು, ಇಲ್ಲಿ ಡಾಟ್ ಇದ್ರೆ ಇಂಟು ಅಂತೇಳಿ, ಕಾಸ್ 60 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ. ಸೊ ಇಲ್ಲಿ ಫಸ್ಟು ಸೈನ್ 30 ಡಿಗ್ರಿ ಮೈನಸ್, ಸೊ ಇಲ್ಲಿ ನಾನು ಪ್ರೀವಿಯಸ್ ಕ್ವಶನ್ನು ಈ ಒಂದು ಕ್ವಶನ್ ಏನಿದೆ ಅಲ್ಲ, ಸೊ ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಇನ್, ಈ ಒಂದು ಕ್ವಶನ್ ನಮಗೆ 2017 ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ಅಂದರೆ ಏಪ್ರಿಲಲ್ಲಿ ಏನಿರೋದು ನಡೆಯುತ್ತಲ್ಲ ಆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಈ ಒಂದು ಕ್ವಶನ್ ನಮಗೆ 2017 ರಿಪೀಟರ್ಸ್, ಅಂದರೆ ಜೂನಲ್ಲಿ ಏನು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀತಾರಲ್ಲ, ಸೊ ಆ ಒಂದು ಕ್ವಶನ್ ಪೇಪರಲ್ಲಿ ಈ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಸೈನ್ 30 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ. ಸೊ ಇಲ್ಲಿ ಸೈನ್ 30 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟು ನಮಗೆ 1 ಡಿವೈಡೆಡ್ ಬೈ 2 ಇಂಟು ಕಾಸ್ 60 ಅಂತ ಹೇಳಿದ್ರು ಕೂಡ 1 ಡಿವೈಡೆಡ್ ಬೈ 2 ಬಿಕಾಸ್ ಸೈನ್ 30 ಕಾಸ್ 60 ಎರಡು ಈಕ್ವಲ್ ಇರುತ್ತೆ, ಮೈನಸ್ ಟ್ಯಾನ್ ಸ್ಕ್ವೇರ್ 45. ಟ್ಯಾನ್ 45 ಅಂತ ಹೇಳಿದ್ರೆ 1, ಸೊ ಸ್ಕ್ವೇರ್ ಇರೋದ್ರಿಂದ 1 ಸ್ಕ್ವೇರ್. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ, 1/2. ಸೊ ಇಲ್ಲಿ ಇಂಟು 1/2 ಮೈನಸ್ 1 ಸ್ಕ್ವೇರ್ ಅಂತ ಹೇಳಿದ್ರೆ 1. ಅಗೇನ್ ಇಫ್ ಯು ಸಿಂಪ್ಲಿಫೈ ಇಟ್ 1/2. ಸೊ ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ, 2 1s 2 ಡಿನಾಮಿನೇಟರ್ಸ್ನ ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ಸ್ನ. 1 ಇಂಟು 1 1 ಮೈನಸ್ 1 ಇಂಟು 2 2. ಸೊ ಅಗೇನ್ ಇದೇನಾಗುತ್ತೆ 1 ಡಿವೈಡೆಡ್ ಬೈ 2. ಸೊ ಇಲ್ಲಿ 1 ಮೈನಸ್ 2 ಅಂತ ಹೇಳಿದರೆ, ಸೊ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 2 ಅಲ್ಲಿ 1 ಹೋದರೆ 1, ಹಿಯರ್ ಬಿಗ್ ನಂಬರ್ ಇಸ್ 2, 2 ಮುಂದೆ ಸೈನ್ ಏನಿದೆ ಮೈನಸ್, ಸೊ ಮೈನಸ್ 1/2. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ರ್ಯಾಷನಲ್ ನಂಬರ್ಸ್ನ ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ನ್ಯೂಮರೇಟರ್ ಇಂಟು ನ್ಯೂಮರೇಟರ್, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಸೈನು ಮೈನಸ್ ಇದೆ, ಸೊ ಮೈನಸ್ ಇಂಟು ಇಲ್ಲಿ ಪ್ಲಸ್ ಇರುತ್ತೆ, ಸೊ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, 1 1s 1 ಡಿವೈಡೆಡ್ ಬೈ 2 2s 4. ಸೊ ಮೈನಸ್ 1/4 ಇಸ್ ದ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, ಪ್ರೂವ್ ದಟ್ ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು ಟ್ಯಾನ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಎ. ಸೊ ಇಲ್ಲಿ ನೀವು ಕನ್ಫ್ಯೂಸ್ ಆಗ್ಬೋದು, ಇದೇನಪ್ಪ ಇಲ್ಲಿ ಮೈನಸ್ ಇದೆ ಇಲ್ಲಿ ಇಂಟು ಅಂತ ಪ್ರೂವ್ ಮಾಡಬೇಕು ಅಂತೇಳಿ, ಬಟ್ ಇದು ತುಂಬ ಈಸಿ ಇದೆ. ಸೊ ಇಲ್ಲಿ ನೋಡಿ, ಈ ಒಂದು ಕ್ವಶನ್ ಕೂಡ ನಮಗೆ 2017 ರಿಪೀಟರ್ಸ್ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟು ಆರ್ ಎಚ್ ಎಸ್ ತೊಗೊಳ್ಳೋಣ ನಾವು, ಸಾರಿ ಎಲ್ ಎಚ್ ಎಸ್ ತೊಗೊಳ್ಳೋಣ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಏನಿದೆ, ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಸೊ ಆ್ಯಸ್ ಐ ಟೋಲ್ಡ್, ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಫಸ್ಟ್ ಅಪ್ಲೈ ಆಗುತ್ತಾ ನೋಡ್ತೀವಿ. ಸೊ ಇಲ್ಲಿ ಯಾವುದೋ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಅಪ್ಲೈ ಆಗೋದಿಲ್ಲ. ಸೊ ಅಗೇನ್ ಆಲ್ಜಿಬ್ರಾಕ್ ಐಡೆಂಟಿಟಿ ಕೂಡ ಅಪ್ಲೈ ಆಗೋದಿಲ್ಲ. ಸೊ ಇಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿರೋ ಎಲ್ಲ ಟರ್ಮ್ಸ್ನು ವಿ ಕನ್ವರ್ಟ್ ಇಟ್ ಇಂಟು ಸೈನ್ ಆರ್ ಕಾಸ್. ಸೊ ಇಲ್ಲಿ ಟ್ಯಾನ್ನ ನಾವು ಸೈನ್ ಮತ್ತು ಕಾಸಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಟ್ಯಾನ್ ಅಂತ ಹೇಳಿದ್ರೆ ಸೈನ್ ಡಿವೈಡೆಡ್ ಬೈ ಕಾಸ್, ಬಿಕಾಸ್ ಸೈನ್ ತೀಟಾ ಸಾರಿ ಟ್ಯಾನ್ ತೀಟಾ ಇಸ್ ಈಕ್ವಲ್ಸ್ ಟು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ಸೊ ಇಲ್ಲಿ ರಿಪ್ಲೇಸ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ ಮೈನಸ್ ಸೈನ್ ಸ್ಕ್ವಯರ್ ಎ. ಸೊ ಅಗೇನ್, ಸೊ ಇಲ್ಲಿ ನಮಗೆ ರ್ಯಾಷನಲ್ ನಂಬರ್ಸಿಂದ ಏನು ಅಡಿಷನ್ ಸಬ್ಟ್ರಾಕ್ಷನ್ ಬರುತ್ತಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎಲ್ಲ ಸ್ಟೆಪ್ಪಲ್ಲೂ ನಮಗೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಏನಿಲ್ಲ ಅಂದರೂ ಡಿವೈಡೆಡ್ ಬೈ 1 ಇರುತ್ತೆ. ಸೊ ಕಾಸ್ ಸ್ಕ್ವೇರ್ ಎ ಇಂಟು 1 ಈಸ್ ಕಾಸ್ ಸ್ಕ್ವಯರ್ ಎ, ದೆನ್ ಕ್ರಾಸ್ ಮಲ್ಟಿಪ್ಲೈ ಇಟ್ 1 ಇಂಟು ಸೈನ್ ಸ್ಕ್ವೇರ್ ಎ, ಸೈನ್ ಸ್ಕ್ವಯರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಇಂಟು ಕಾಸ್ ಸ್ಕ್ವೇರ್ ಎ, ಸೈನ್ ಸ್ಕ್ವಯರ್ ಎ ಇಂಟು ಕಾಸ್ ಸ್ಕ್ವಯರ್ ಎ. ಸೊ ಇಲ್ಲಿ ಮೇಲ್ಗಡೆ ನಮಗೆ 2 ಟರ್ಮ್ಸ್ ಆಯಿತು. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಎರಡೂ ಟರ್ಮ್ಸಲ್ಲೂ ನಮಗೆ ಸೈನ್ ಸ್ಕ್ವೇರ್ ಎ ಕಾಮನ್ ಇದೆ. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎ ಕಾಮನ್ ತೆಗೆದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಇಫ್ ಯು ಟೇಕ್ ಇಟ್ ಕಾಮನ್. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಅಲ್ಲಿ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿಯಲ್ಲ, ಸೊ 1 ಬರ್ಕೊಳ್ತೀವಿ ಮೈನಸ್. ಸೊ ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಅಲ್ಲಿ ಸೈನ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಇಲ್ಲಿ ಉಳಿಯುತ್ತೆ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ
ಕಾಸ್ ಸ್ಕ್ವಯರ್ ಎ. ಸೊ ಇವಾಗ ನೆಕ್ಸ್ಟ್ ಇದನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸಪ್ರೇಟಾಗಿ ಬರ್ಕೊಳ್ಳೋಣ. ಸೊ ಇಲ್ಲಿ ಸೈನ್ ಸ್ಕ್ವಯರ್ ಎ ಸಪ್ರೇಟ್ ಬೇಡ, ಫಸ್ಟ್ ಇಲ್ಲಿ ನೋಡಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಅಗೇನ್ ಐಡೆಂಟಿಟಿ ಯೂಸ್ ಮಾಡ್ತೀವಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎನ ಹಾಗೆ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಇದು 1 ಮೈನಸ್ ಕಾಸ್ ಸ್ಕ್ವಯರ್ ಎ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ನ ನಾವು ಯಾವುದರಿಂದ ರಿಪ್ಲೇಸ್ ಮಾಡೋಣ, ಸೈನ್ ಸ್ಕ್ವಯರ್ ಎ ಇಂದ ರಿಪ್ಲೇಸ್ ಮಾಡೋಣ, ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ. ಸೊ ಇದನ್ನು ಮಲ್ಟಿಪ್ಲಿಕೇಶನಲ್ಲಿದೆ, ಇದನ್ನು ಸ್ವಲ್ಪ ಸೆಪ್ರೇಟಾಗಿ ಬರ್ಕೊಂಡ್ರೆ ಏನಾಗುತ್ತೆ, ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ ಇಂಟು ಸೈನ್ ಸ್ಕ್ವಯರ್ ಎ ಅಂತೇಳಿ ಸಪ್ರೇಟ್ ಮಾಡಿ ಬರ್ಕೊಳ್ಳೋಣ. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ, ಸೈನ್ ಬೈ ಕಾಸ್ ಅಂತ ಹೇಳಿದ್ರೇನು ಟ್ಯಾನ್. ಸೊ ಟ್ಯಾನ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಎ, ಹೆನ್ಸ್ ಪ್ರೂವ್ಡ್, ವಿಚ್ ಈಸ್ ಅವರ್ ಆರ್ ಎಚ್ ಎಸ್. ಸೊ ಆರ್ ಎಚ್ ಎಸ್ ಏನಿದೆ, ಟ್ಯಾನ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಎ. ಕ್ವಶನಲ್ಲೂ ಸೇಮ್ ಇದೆನಾ, ಎಸ್, ಟ್ಯಾನ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಎ. ನೆಕ್ಸ್ಟ್ 6th ಕ್ವಶನ್ನು. ಸೊ ಈ ಒಂದು ಕ್ವಶನ್ ನಮಗೆ 2019 ಏಪ್ರಿಲಲ್ಲಿ ನಡೆಯುತ್ತಲ್ಲ ಆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಅಂದರೆ ಮೇನ್ ಎಕ್ಸಾಮಲ್ಲಿ. ದ ವ್ಯಾಲ್ಯೂ ಆಫ್ ಕಾಸ್ 48 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ ಈಸ್. ಸೊ ನಮಗೆ ಕಾಸ್ ಸೈನ್ ಅಥವಾ ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸಿಗೆ ಆ್ಯಂಗಲ್ಸ್ ವ್ಯಾಲ್ಯೂ ಇರೋದು ಓನ್ಲಿ 0, 30, 45, 60 ಆ್ಯಂಡ್ 90. ಅದು ಬಿಟ್ಟು ಬೇರೆ ಯಾವುದೇ ಆ್ಯಂಗಲ್ ಕೊಟ್ಟರು ಅಂತ ಹೇಳಿದ್ರೆ ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲಿಗೆ ನಾವು ಕನ್ವರ್ಟ್ ಮಾಡ್ಕೊತೀವಿ. ಸೊ ಇಲ್ಲೇನಿದೆ, ಕಾಸ್ 48 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ. ಸೊ ಇಲ್ಲಿ ಯಾವುದಾದ್ರೂ ಒಂದು ರೇಷಿಯೋನ ಮಾತ್ರ ನಾವು ಕಾಂಪ್ಲಿಮೆಂಟ್ರಿ ಆ್ಯಂಗಲಿಗೆ ಕನ್ವರ್ಟ್ ಮಾಡ್ಕೊತೀವಿ. ಸೊ ಇಲ್ಲಿ ನಾನು ಫಸ್ಟು ಕಾಸಿಗಷ್ಟೇ ಕನ್ವರ್ಟ್ ಮಾಡ್ಕೊತೀನಿ. ಸೊ ಕಾಸ್ನ ನಾನು ಹೇಗೆ ಬರಿಬೋದು ಅಂತ ಹೇಳಿದ್ರೆ, ಕಾಸ್ ಹಾಗೆ ಬರ್ಕೊತೀನಿ 48 ಡಿಗ್ರಿ ಅಂತ ಹೇಳಿದ್ರೆ, ಸೊ 90ಯಲ್ಲಿ ಯಾವ ಒಂದು ಆ್ಯಂಗಲ್ನ ಮೈನಸ್ ಮಾಡಿದ್ರೆ 48 ಡಿಗ್ರಿ ಬರುತ್ತೆ, ದಟ್ ಈಸ್ 90 ಮೈನಸ್ 42. 90 ಮೈನಸ್ 42 ಅಂತ ಹೇಳಿದ್ರೆ 48. ಸೊ 48 ಡಿಗ್ರಿನ ನಾನು ಹೇಗೆ ಬರಿತೀನಿ ಅಂತ ಹೇಳಿದ್ರೆ 90 ಡಿಗ್ರಿ ಮೈನಸ್ 42 ಡಿಗ್ರಿ ಮೈನಸ್ ಸೈನ್ 42. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಯಿತು ಅಂದರೆ ಇಲ್ಲಿ ಇನ್ನೊಂದು ರೇಷಿಯೋದು ಆ್ಯಂಗಲ್ ಏನಿರುತ್ತಲ್ಲ ಸೇಮ್ ಆ್ಯಂಗಲ್ಲೇ ಇಲ್ಲೂ ಕೂಡ ಬರ್ಕೊಂಬಿಡಿ. ಸೊ ಇಲ್ಲಿ ಮತ್ತೆ ಕಾಸ್ 48 ಡಿಗ್ರಿನ ಕಾಸ್ 90 ಮೈನಸ್ 48 ಅಂತ ಬರ್ಕೊಂಡ್ರಿ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ. ಇದನ್ನು ಯಾವ ರೀತಿ ಬರ್ಕೊಂಬಂದ್ರೆ 48 ಆನ್ಸರ್ ಬರಬೇಕು, 90ಯಲ್ಲಿ ಮೈನಸ್ ಮಾಡಿದ್ರೆ ಆ ರೀತಿ ಮೈನಸ್ ಮಾಡ್ಕೊಂಡು ಬರ್ಕೊಬೇಕು. ಸೊ ಅದಕ್ಕೆ 90 ಮೈನಸ್ 42. ಕಾಸ್ 90 ಮೈನಸ್ ತೀಟಾ. ಸೊ ಕಾಸ್ 90 ಮೈನಸ್ ತೀಟಾ ಅಂತ ಹೇಳಿದ್ರೆ ವ್ಯಾಲ್ಯೂ ಏನು ನಮಗೆ, ಸೈನ್ ತೀಟಾ. ಇಲ್ಲಿ ತೀಟಾ ಜಾಗದಲ್ಲಿ 42 ಇದೆ. ಸೊ ಕಾಸ್ 90 ಮೈನಸ್ 42 ಅಂತ ಹೇಳಿದ್ರೆ ಸೈನ್ 42 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ. ಸೊ ಸೈನ್ 42 ಮೈನಸ್ ಸೈನ್ 42 ಅಂತ ಹೇಳಿದ್ರೆ 0. ಸೊ ಆಪ್ಷನಲ್ಲಿ 0 ಎಲ್ಲಿದೆ ನಮಗೆ, ಆಪ್ಷನ್ ಎ. ಸೊ ಆನ್ಸರ್ ಆಪ್ಷನ್ ಎ 0. ಸೊ ಇಲ್ಲಿ ನೋಡಿ, ಈ ರೀತಿ ನಿಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಕೊಟ್ಟು ಮೈನಸ್ ಅಂತ ಕೊಟ್ಟರು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆನ್ಸರ್ 0 ಬರಿಬೋದು, ಯಾಕಂದರೆ ನೀವು ಏನೇ ಸಾಲ್ವ್ ಮಾಡಿದ್ರು 0ನೇ ಬರುತ್ತೆ. ಅದೇ ನಮಗೆ ಇದೇ ಡಿವಿಷನಲ್ಲಿ ಇತ್ತು ಅಂತ ಹೇಳಿದ್ರೆ ಆನ್ಸರು ಮ್ಯಾಕ್ಸಿಮಮ್ 1 ಬರುತ್ತೆ. ಅಂದರೆ ಸೇಮ್ ಏನಾದರೂ ಬಂತು ಅಂತ ಹೇಳಿದ್ರೆ 48, 42 ಈ ಥರನೇ ಬಂತು ಅಂತ ಹೇಳಿದ್ರೆ ಆನ್ಸರ್ 1 ಬರುತ್ತೆ. ಸೊ ನೆಕ್ಸ್ಟ್ 7th ಕ್ವಶನ್ನು. ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 12/13 ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಆ್ಯಂಡ್ ಟ್ಯಾನ್ ಥೀಟಾ. ಇದು ಕೂಡ ನಮಗೆ 2019ನಲ್ಲಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ ಇನ್ನು ಮೇನ್ ಎಕ್ಸಾಮಿನೇಷನ್. ಅದಕ್ಕೆ ಚಾಯ್ಸ್ ಆಗಿ ಇನ್ನೊಂದು ಕ್ವಶನ್ ಇದೆ. ಸೊ ಇದು ನಾವು 8th ಕ್ವಶನ್ ಅಂತ ಹೇಳಿ ತಗೋಣ ಇಲ್ಲಿ ಕೌಂಟಿಂಗಿಗೆ. ಇಫ್ ರೂಟ್ 3 ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಆ್ಯಂಡ್ ಥೀಟಾ ಇಸ್ ಅಕ್ಯೂಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ. ಸೊ ಫಸ್ಟ್ ಇಲ್ಲಿ 7th ಒನ್ ಸಾಲ್ವ್ ಮಾಡೋಣ. ಸೊ ಇಲ್ಲಿ 7th ಒನ್ ಸೈನ್ ಥೀಟಾ ಏನಿದೆ ನಮಗೆ, ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 12/13. So we have to find cos theta and tan theta. So sin theta ಅಂತ ಹೇಳಿದ್ರೆ we know that opposite by hypotenuse. So ratio ಏನು ಬರುತ್ತೆ ನಮಗೆ, opposite by hypotenuse. So ಇಲ್ಲಿ ಫಸ್ಟ್ ಒಂದು ರೈಟ್ ಟ್ರಯಾಂಗಲ್ ತಗೋಣ. So if we take a right triangle, so name it as A, B, C and C ನ ನಾವು ಆ್ಯಂಗಲ್ ಥೀಟಾ ಅಂತ ತಗೊಂಡ್ವಿ ಅಂತ ಹೇಳಿದ್ರೆ ಥೀಟಾಗೆ ಆಪೋಸಿಟ್ ಯಾವುದಿದೆ, ಎ ಬಿ. ಸೊ ದಟ್ ಈಸ್ ಆಪೋಸಿಟ್ ಸೈಡ್. ಥೀಟಾಗೆ ಬೇಸ್ ಯಾವುದಿದೆ, ದಟ್ ಈಸ್ ಅಡ್ಜಸೆಂಟ್ ಸೈಡ್ ಆ್ಯಂಡ್ ರಿಮೈನಿಂಗ್ ಸೈಡ್ ಈಸ್ ಹೈಪೋಟಿನಸ್. ಸೊ ಇಲ್ಲಿ ಸೈನ್ 12/13 ಅಂದರೆ ಆಪೋಸಿಟ್ ಆ್ಯಂಡ್ ಹೈಪೋಟಿನಸ್ ಸೈಡ್. ಆಪೋಸಿಟ್ ಎಷ್ಟಿದೆ, 12 ಇದೆ. ಹೈಪೋಟಿನಸ್ ಸೈಡ್ 13 ಇದೆ. ಸೊ ವಿ ಹ್ಯಾವ್ ಟು ಫೈಂಡ್ ಅಡ್ಜಸೆಂಟ್ ಸೈಡ್. ಸೊ ಅಡ್ಜಸೆಂಟ್ ಸೈಡ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಸೊ ನಮಗಿದು ರೈಟ್ ಟ್ರಯಾಂಗಲ್ ಆಗುತ್ತೆ. ಟ್ರಿಗ್ನೋಮೆಟ್ರಿ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ರೈಟ್ ಟ್ರಯಾಂಗಲ್. ಸೊ 2 ಸೈಡ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ ವಿ ಕ್ಯಾನ್ ಅಪ್ಲೈ ಪೈಥಾಗೊರಸ್ ಥಿಯರಮ್. ದಟ್ ಈಸ್ ಏನು ಹೇಳುತ್ತೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್
plus BC square. We know that square of hypotenuse is equals to sum of the squares of other two sides. So ಇಲ್ಲಿ hypotenuse side AC ಇದೆ, so AC square is equals to AB square plus BC square. ನಮಗೆ adjacent side BC ಬೇಕು, so BC square ನ ಹಾಗೆ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, AC square ಹಾಗೆ ಇರುತ್ತೆ, ಈ ಪ್ಲಸ್ AB ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ AB square. ಸೊ ಇಲ್ಲಿ AC ಸ್ಕ್ವೇರ್ ಅಂತ ಹೇಳಿದ್ರೆ AC ಅಂದರೆ ವ್ಯಾಲ್ಯೂ ಎಷ್ಟು 13 ಸ್ಕ್ವೇರ್ ಮೈನಸ್ AB ಅಂತ ಹೇಳಿದ್ರೆ ವ್ಯಾಲ್ಯೂ 12 ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು 13 ಸ್ಕ್ವೇರ್ ಅಂತ ಹೇಳಿದ್ರೆ 169. ಸೊ ನೀವು ಎಕ್ಸಾಮ್ ಬರೋ ಅಷ್ಟೊತ್ತಿಗೆ 1 to 25 ಆದರೂ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ವ್ಯಾಲ್ಯೂ ಕಲ್ತ್ಕೊಂಡಿರಬೇಕು, ಬಿಕಾಸ್ ನಿಮಗೆ ತುಂಬ ಕಡೆ ಹೆಲ್ಪ್ ಆಗುತ್ತೆ. ದೆನ್ 12 ಸ್ಕ್ವೇರ್ ಅಂತ ಹೇಳಿದ್ರೆ 144. ಸೊ ಇದೆರಡನ್ನೂ ಮೈನಸ್ ಮಾಡಿದ್ವಿ ಅಂತ ಹೇಳಿದ್ರೆ 25 ಬರುತ್ತೆ. ಸೊ BC ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 25. But BC is not 25, BC square is equals to 25, so BC is equals to 90, square ಈ ಕಡೆ ಬಂದರೆ ಏನಾಗುತ್ತೆ square root of 25, so square root of 25 value is to 5, so ನಮಗೆ ಇಲ್ಲಿ adjacent side ಎಷ್ಟು ಬಂತು 5 ಬಂತು 5. Here we have to find cos theta and tan theta. ಸೊ ಇಲ್ಲಿ cos theta ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ನಾನು ಇಲ್ಲೇ ಬರೀತೀನಿ. ಸೊ cos theta ಅಂತ ಹೇಳಿದ್ರೆ we know that adjacent by hypotenuse. ಸೊ ಅಡ್ಜಸೆಂಟ್ ಸೈಡ್ ಎಷ್ಟು ನಮಗೆ 5 ಇದೆ, ಡಿವೈಡೆಡ್ ಬೈ ಹೈಪೋಟಿನಸ್ ಸೈಡು 13. ಸೊ ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟು 5/13. ಸಿಮಿಲರ್ಲಿ ಅಗೇನ್ ವಿ ಹ್ಯಾವ್ ಟು ಫೈಂಡ್ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಆಪೋಸಿಟ್ ಸೈಡ್ ಎಷ್ಟಿದೆ ನಮಗೆ 12 ಐ ಥಿಂಕ್. ಸೊ ಆಪೋಸಿಟ್ ಸೈಡ್ ಎಷ್ಟಿದೆ 12 ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ವಿ ಹ್ಯಾವ್ ಫೈಂಡ್ ದಟ್ 5. ಸೊ 12/5 tan theta is 12/5. ಇದು 7th ಕ್ವಶನ್ ಆಯಿತು. ಸೊ ಅಗೇನ್ ವಿ ಹ್ಯಾವ್ ಟು ಫೈಂಡ್ ಅನದರ್ ಕ್ವಶನ್ ಇದೆ. ಇಫ್ √3 tan theta is equals to 1 and theta is acute, find the value of sin 3 theta plus cos 2 theta. √3 tan theta is equals to 1. We have to find sin 3 theta plus cos 2 theta. ಸೊ ಇಲ್ಲಿ ಟ್ಯಾನ್ ಥೀಟಾ ಅಷ್ಟೇ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು 1. ಈ √3 ಕಡೆ ಹೋದ್ರೆ ಏನಾಗುತ್ತೆ ಡಿವೈಡೆಡ್ ಬೈ √3. ಸೊ ಟ್ಯಾನ್ ನಮಗೆ √3 ಯಾವಾಗ ಅಂತ ಹೇಳಿದ್ರೆ ಥೀಟಾಗೆ ಆ್ಯಂಗಲ್ಲು 30 ಡಿಗ್ರಿ ಇದ್ದರೆ. ಸೊ ಇಲ್ಲೇನಾಗುತ್ತೆ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು 1/√3. ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ಥೀಟಾ ವ್ಯಾಲ್ಯೂ ಏನಾಗುತ್ತೆ ನಮಗೆ 30 ಡಿಗ್ರಿ. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್, ವಿ ಹ್ಯಾವ್ ಟು ಫೈಂಡ್ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ. ಇಲ್ಲಿ ಥೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಸೈನ್ 3 into theta value is 30, so 30 degree plus cos 2 into theta value is again 30 degree. So ಇದನ್ನು ಸಿಂಪ್ಲಿಫೈ ಮಾಡಿದ್ರೆ sin 3 3s are 9, 90 degree plus cos 2 3s are 6, 60 degree. cos 90 ಅಂತ ಹೇಳಿದ್ರೆ 1 plus cos sin 90 ಅಂತ ಹೇಳಿದ್ರೆ 1, cos 60 ಅಂತ ಹೇಳಿದ್ರೆ 1/2. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ. ಸೊ 1 2s are 2, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 1s are 2 ಪ್ಲಸ್ 1 1s are 1 ವಿಚ್ ಈಸ್ ಈಕ್ವಲ್ಸ್ ಟು 2 + 1 is 3 ಡಿವೈಡೆಡ್ ಬೈ 2. ಸೊ ಆನ್ಸರ್ ಏನು 3/2. ನೆಕ್ಸ್ಟ್ 9th one, prove that 1 plus cos theta divided by 1 minus cos theta is equals to cosecant theta plus cot theta whole square. ಸೊ ಈ ಒಂದು ಕ್ವಶನ್ ಕೂಡ ನಮಗೆ 2019 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ LHS ಆ್ಯಂಡ್ RHS ನಾವು ಯಾವುದಾದ್ರೂ ತೊಗೊಂಡು ಪ್ರೂವ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಇಲ್ಲಿ LHS ತೊಗೊಂಡೆ ಅಂತ ಹೇಳಿದರೆ 1 + cos theta by 1 - cos theta. ಇಲ್ಲಿ ನಮಗೆ ಯಾವುದೇ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಆಗಲಿ, ಆಲ್ಜಿಬ್ರೈಕ್ ಐಡೆಂಟಿಟಿ ಆಗಲಿ ಅಥವಾ ಕನ್ವರ್ಷನ್ ಮಾಡೋಕ್ಕೂ ನಮಗೆ ಯಾವುದೇ ಥರದ ಟರ್ಮ್ಸ್ ಇಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ RHSನ ತೊಗೊಳ್ತೀನಿ. ಸೊ RHS ಈಸ್ ಈಕ್ವಲ್ಸ್ ಟು ಕೊಸಿಕೆಂಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನಾನು ಹೇಳಿದೆ ಫಸ್ಟ್ ಏನು ಮಾಡಬೇಕು, ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಯಾವುದಾದ್ರೂ ಅಪ್ಲೈ ಆಗುತ್ತಾ ಅಂತೇಳಿ ಚೆಕ್ ಮಾಡಬೇಕು. ಸೊ ಇಲ್ಲಿ ಯಾವುದೂ ಅಪ್ಲೈ ಆಗಲ್ಲ. ಸೊ ಇಲ್ಲಿ ನೋಡಿ ಅಗೇನ್ ಇದಾದಮೇಲೆ ಸೆಕೆಂಡ್ ಸ್ಟೆಪ್ಪು ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಫಾರ್ಮುಲಾ. ಸೊ ಇಲ್ಲಿ ಕೊಸಿಕೆಂಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್. ದಟ್ ಮೀನ್ಸ್ ವಿ ಕ್ಯಾನ್ ಅಪ್ಲೈ ಹಿಯರ್ a + b ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ಸ್ ಟು a² + b² + 2ab. ಸೊ ಇಲ್ಲಿ ಎ ಜಾಗದಲ್ಲಿ ನಮಗೇನಿದೆ ಕೊಸಿಕೆಂಟ್ ಥೀಟಾ ಆ್ಯಂಡ್ ಬಿ ಜಾಗದಲ್ಲಿ ಏನಿದೆ ಕಾಟ್ ಥೀಟಾ. ಸೊ ಇಲ್ಲಿ a² ಅಂದರೆ ಏನಾಗುತ್ತೆ ಕೊಸಿಕೆಂಟ್ ಥೀಟಾ. ಸೊ ಅದಕ್ಕೇನು ಬರ್ತೀವಿ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ b² ಅಂತ ಹೇಳಿದ್ರೆ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 2ab ಅಂತ ಹೇಳಿದ್ರೆ 2 ಇಂಟು ಕೊಸಿಕೆಂಟ್ ಥೀಟಾ ಇಂಟು ಕಾಟ್
ತೀಟಾ. ಸೊ ಇದಾದಮೇಲೆ ನಮಗೆ ಸೆಕೆಂಡ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕನ್ವರ್ಟ್ ಇಟ್ ಇಂಟು ಸೈನ್ ಆ್ಯಂಡ್ ಕಾಸ್. ಕೊಸಿಕೆಂಟ್ ತೀಟಾ ಅಂತ ಹೇಳಿದ್ರೆ ವಿ ನೋ ದಟ್ 1/sin ತೀಟಾ. ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಏನಾಗುತ್ತೆ 1/sin ಸ್ಕ್ವೇರ್ ತೀಟಾ. ಸೊ 1/sin ಸ್ಕ್ವೇರ್ ತೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಅಂತ ಹೇಳಿದ್ರೆ ಕಾಟ್ ತೀಟಾ ಅಂತ ಹೇಳಿದ್ರೆ cos/sin. ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ cos ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ sin ಸ್ಕ್ವೇರ್ ತೀಟಾ ಪ್ಲಸ್ 2 ಇಂಟು ಅಗೇನ್ ಕೊಸಿಕೆಂಟ್ ತೀಟಾ ಅಂತ ಹೇಳಿದ್ರೆ 1/sin ತೀಟಾ ಇಂಟು ಕಾಟ್ ಅಂತ ಹೇಳಿದ್ರೆ ಅಗೇನ್ cos ತೀಟಾ ಡಿವೈಡೆಡ್ ಬೈ sin ತೀಟಾ. ಸೊ ಇಲ್ಲಿ ಫಸ್ಟು ಈ 2 ಟರ್ಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡೆ, ಎರಡಕ್ಕೂ ಬೇಸ್ ಸೇಮ್ ಇದೆ. ಸೊ sin ಸ್ಕ್ವೇರ್ ತೀಟಾ ಹಾಗೆ ಬರ್ಕೊಳ್ತೀವಿ, ನ್ಯೂಮರೇಟರ್ನ ಆ್ಯಡ್ ಮಾಡ್ತೀವಿ 1 + cos ಸ್ಕ್ವೇರ್ ತೀಟಾ ಪ್ಲಸ್ 2 ಇಂಟು ಇಲ್ಲಿ ಮಲ್ಟಿಪ್ಲೈ ಇದೆ, ಸೊ ಮಲ್ಟಿಪ್ಲೈ ಮಾಡೋಣ, ಸೈನ್ ಇಂಟು ಸೈನ್, ಬೇಸು ಸೈನ್ ಇದೆ, ಸೊ ಸೈನ್ ಇಂಟು ಸೈನ್ sin ಸ್ಕ್ವೇರ್ ತೀಟಾ 1 ಇಂಟು ಕಾಸ್ ತೀಟಾ ಈಸ್ ಕಾಸ್ ತೀಟಾ. ಅಗೇನ್ ಇಲ್ಲಿ 2 ಟರ್ಮ್ಸ್ ಆಯಿತು, ಇಲ್ಲಿ 2 ಟರ್ಮ್ಸಿಗೂ ಬೇಸ್ ಸೇಮ್ ಇದೆ, ದಟ್ ಈಸ್ sin ಸ್ಕ್ವೇರ್ ತೀಟಾ. ಸೊ ಮೇಲ್ಗಡೆ ಏನಿದೆ 1 + cos ಸ್ಕ್ವೇರ್ ತೀಟಾ ಪ್ಲಸ್ 2 cos ತೀಟಾ. ಸೊ ಇಲ್ಲಿ ನೋಡಿ ಇದು ಯಾವ ಫಾರ್ಮಲ್ ಇದೆ 1 + cos ಸ್ಕ್ವೇರ್ ತೀಟಾ ಪ್ಲಸ್ 2 cos ತೀಟಾ. ಇಲ್ಲಿ 1 ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಏನಾಗುತ್ತೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಫಾರ್ಮಲ್ಲಿ ಬರುತ್ತೆ. ಸೊ ಇಲ್ಲಿ a ಜಾಗದಲ್ಲಿ 1 ಇದೆ, b ಜಾಗದಲ್ಲಿ cos ಇದೆ. ಸೊ ಇದನ್ನು ಹೇಗೆ ಬರೀತೀನಿ ಅಂತ ಹೇಳಿದ್ರೆ 1 + cos ತೀಟಾ ಹೋಲ್ ಸ್ಕ್ವೇರ್. ಸೊ ಈ sin ಸ್ಕ್ವೇರ್ ಅಂತ ಹೇಳಿದ್ರೆ sin ಸ್ಕ್ವೇರ್ ಅಂತ ಹೇಳಿದ್ರೆ ಅಗೇನ್ ಐಡೆಂಟಿಟಿ ಯೂಸ್ ಮಾಡ್ತೀವಿ. sin ಸ್ಕ್ವೇರ್ ಅಂತ ಹೇಳಿದ್ರೆ 1 - cos ಸ್ಕ್ವೇರ್ ತೀಟಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಸೇಮ್ ರಿಪೀಟ್ ಅದೇ ಥರ ಸ್ಟೆಪ್ಸ್ ನಮಗೆ ಏನು ರಿಪೀಟ್ ಆಗ್ತಾ ಹೋಗ್ತಿದೆ. ನೀವು ಜಸ್ಟ್ ಇಲ್ಲಿ ಏನು ಮಾಡಬೇಕು, ಒಂದು ಪ್ರಾಬ್ಲಮ್ಸ್ನ ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಪ್ರಾಬ್ಲಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್. ಸೊ 1 + cos ತೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಅಗೇನ್ ಇಲ್ಲಿ 1 - cos ಸ್ಕ್ವೇರ್ ತೀಟಾ ನಾನು ಹೇಗೆ ಬರಿತೀನಿ 1 ಸ್ಕ್ವೇರ್ - cos ಸ್ಕ್ವೇರ್ ತೀಟಾ ದಟ್ ಈಸ್ a ಸ್ಕ್ವೇರ್ - b ಸ್ಕ್ವೇರ್. ಸೊ ಇದನ್ನು ಹೇಗೆ ಬರಿಬೋದು ಅಂತ ಹೇಳಿದ್ರೆ 1 + b a + b ಇಂಟು a - b ದಟ್ ಈಸ್ 1 + cos ತೀಟಾ ಇಂಟು 1 - cos ತೀಟಾ. ಸೊ ಇಲ್ಲಿ 1 + cos ತೀಟಾ ಇದೊಂದು ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ಅಂತ ಹೇಳಿದ್ರೆ 2 1 + cos ತೀಟಾ ಇರುತ್ತೆ. ಸೊ ಇಲ್ಲೂ ಕೂಡ 1 ಕ್ಯಾನ್ಸಲ್ ಆಗುತ್ತೆ. ಸೊ ಅಗೇನ್ ಇಲ್ಲಿ ಏನು ಉಳಿಯುತ್ತೆ 1 ಉಳಿಯುತ್ತೆ, 1 + cos ತೀಟಾ ಉಳಿಯುತ್ತೆ ಡಿವೈಡೆಡ್ ಬೈ 1 - cos ತೀಟಾ ವಿಚ್ ಈಸ್ ಅವರ್ LHS. ಹೌದಾ? ಸೊ 1 + cos ತೀಟಾ ಡಿವೈಡೆಡ್ ಬೈ 1 - cos ತೀಟಾ ಹೆನ್ಸ್ ಪ್ರೂವ್ಡ್. ಸೊ ಇಲ್ಲಿ ಏನಿಲ್ಲ, ಯು ಜಸ್ಟ್ ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಸೊ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಈಸಿಯಾಗಿ ಟ್ರಿಗ್ನೋಮೆಟ್ರಿನ ಸಿಂಪ್ಲಿಫೈ ಮಾಡ್ಬೋದು. ನೆಕ್ಸ್ಟ್ ಇದೆಷ್ಟನೇ ಕ್ವಶನ್ನು 9th ಆಯಿತು, ಇದು 10th ಒನ್. ಸೊ 10th ಕ್ವಶನ್, ದ ವ್ಯಾಲ್ಯೂ ಆಫ್ sin 30° ಪ್ಲಸ್ cos 60° ಈಸ್. ಸೊ ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಇನ್ 2019 ಬಟ್ ಇನ್ ಸಪ್ಲಿಮೆಂಟ್ರಿ ಎಕ್ಸಾಮ್, ಅಂದರೆ ಜೂನಲ್ಲಿ ಏನು ನಡೆಯುತ್ತಲ್ಲ ಆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ sin 30 ಪ್ಲಸ್ cos 60 ವಿ ನೋ ದಟ್ sin 30 ಅಂತ ಹೇಳಿದ್ರೆ 1/2 ಪ್ಲಸ್ cos 60 ಅಂತ ಹೇಳಿದ್ರೆ 1/2, ಬೇಸ್ ಸೇಮ್ ಇದೆ 2ನ ಹಾಗೆ ಇಟ್ಕೊಂತೀವಿ. ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡಿದ್ರೆ 1 + 1 ವಿಚ್ ಈಸ್ ಈಕ್ವಲ್ಸ್ ಟು 2/2 ಈಸ್ ಈಕ್ವಲ್ಸ್ ಟು 1. ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್. ನೆಕ್ಸ್ಟ್ 11th ಒನ್, in triangle ABC, angle ABC is equals to 90° and angle ACB is equals to 30°, then find AB is to AC. ಸೊ ಇಲ್ಲಿ ಸ್ವಲ್ಪ ಕ್ವಶನ್ನ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ, ಬಟ್ ಇಟ್ಸ್ ಓಕೆ, ವಿ ಕ್ಯಾನ್ ಫೈಂಡ್ ಇಟ್. ಸೊ ಇಲ್ಲಿ ಇದು ಕೂಡ ನಮಗೆ 2019 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಫಾರ್ 1 ಮಾರ್ಕ್ಸ್. ಸೊ ಇಲ್ಲಿ ನೋಡಿ, ಸೊ ಫಸ್ಟ್ ಇಲ್ಲಿ ಯಾವ್ಯಾವ್ದು ರೇಷಿಯೋ ಕೊಟ್ಟಿದ್ದಾರೆ ನಮಗೆ AB ಆ್ಯಂಡ್ AC, AB ದಿಸ್ ಒನ್ ಆ್ಯಂಡ್ AC ಇದನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಇವಾಗ ಆ್ಯಂಗಲ್ C ಈಸ್ 30°. ಸೊ 30°ಗೆ ಆಪೋಸಿಟ್ ಸೈಡ್ ಕೊಟ್ಟಿದ್ದಾರೆ, ಹೈಪೋಟಿನಸ್ ಸೈಡ್ನ ಆಪೋಸಿಟ್ ಆ್ಯಂಡ್ ಹೈಪೋಟಿನಸ್ ಸೈಡ್ದು ರೇಷಿಯೋಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಆಪೋಸಿಟ್ ಆ್ಯಂಡ್ ಹೈಪೋಟಿನಸ್ ಅಂತ ಹೇಳಿದರೆ ನಮಗೆ ಯಾವ್ದು ಬರುತ್ತೆ, sin ತೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಹೈಪೋಟಿನಸ್. ಸೊ ಇಲ್ಲಿ sin ತೀಟಾ ವ್ಯಾಲ್ಯೂ ಏನಿದೆ ನಮಗೆ 30°. ಸೊ sin 30° ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಅಂತ ಹೇಳಿದ್ರೆ AB ಡಿವೈಡೆಡ್ ಬೈ ಹೈಪೋಟಿನಸ್ ಅಂತ ಹೇಳಿದ್ರೆ AC. ಸೊ ಇವಾಗ sin 30 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟು ನಮಗೆ 1/2 ವಿಚ್ ಈಸ್ ಈಕ್ವಲ್ಸ್ ಟು AB ಬೈ AC. ಸೊ ಇಲ್ಲಿ ರೇಷಿಯೋ ತೊಗೊಂಡ್ರೆ ಏನಾಗುತ್ತೆ, AB ಈಸ್ ಟು AC ಈಸ್ ಈಕ್ವಲ್ಸ್ ಟು 1:2. ಇಟ್ಸ್ ಸಿಂಪಲ್. 12th ಒನ್,
ಇಫ್ ಕೊಸಿಕೆಂಟ್ ಥೀಟಾ ಈಸ್ ಈಕ್ವಲ್ಸ್ ಟು 13/12 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ನಾವು ಅಗೇನ್ ಕನ್ಸಿಡರ್ ಎ ರೈಟ್ ಟ್ರಯಾಂಗಲ್. ದೇ ಹ್ಯಾವ್ ಗಿವನ್ ಕೊಸಿಕೆಂಟ್ ಥೀಟಾ ವ್ಯಾಲ್ಯೂ. ಸೊ ಎ ಬಿ ಸಿ. ಕೊಸಿಕೆಂಟ್ ಥೀಟಾ ಅಂತ ಹೇಳಿದ್ರೆ ಇಟ್ ಈಸ್ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ. ಸೈನ್ ಅಂತ ಹೇಳಿದ್ರೆ ನಮಗೇನು ಬರುತ್ತೆ, ಅಪೋಸಿಟ್ ಬೈ ಹೈಪೋಟಿನಸ್. ಸೊ ಇಲ್ಲಿ ಕೊಸಿಕೆಂಟ್ ಥೀಟಾ ಅಂದರೆ ಅದ್ರ ಉಲ್ಟಾ ಏನು ಬರುತ್ತೆ, ಹೈಪೋಟಿನಸ್ ಬೈ ಅಪೋಸಿಟ್. ಸೊ ಆ್ಯಂಗಲ್ ಸಿನ ನಾವು ಥೀಟಾ ಅಂತ ಹೇಳಿ ತೊಗೊಂಡ್ವಿ ಅಂತ ಹೇಳಿದ್ರೆ ಎ ಬಿ ಈಸ್ ಅಪೋಸಿಟ್, ಬೇಸ್ ಬಿ ಸಿ ಈಸ್ ಅಡ್ಜಸೆಂಟ್ ಆ್ಯಂಡ್ ಎ ಸಿ ಈಸ್ hypotenuse. So they have given hypotenuse and opposite. Hypotenuse is to 13, opposite to 12. So again adjacent find out ಮಾಡಬೇಕು. So apply Pythagoras theorem like AC square is equals to AB square plus BC square. Here we need BC square. So BC square ನ ಹಾಗೆ ಇಟ್ಕೊಳ್ಳೋಣ. AC square ಈ ಪ್ಲಸ್ AB square ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ AB square. ಸೊ ಸೇಮ್ ಆಗಲೇ ಒಂದು ಪ್ರಾಬ್ಲಮ್ ಬಂದಿತ್ತಲ್ಲ, ಅದೇ ಥರ ಇದೆ ಇದು. ಸೊ ಎ ಸಿ ಅಂತ ಹೇಳಿದ್ರೆ 13 ಸ್ಕ್ವೇರ್ ಮೈನಸ್ ಎ ಬಿ ಅಂತ ಹೇಳಿದ್ರೆ 12 ಸ್ಕ್ವೇರ್. ಸೊ 13 ಸ್ಕ್ವೇರ್ ಅಂತ ಹೇಳಿದ್ರೆ 169 ಮೈನಸ್ 12 ಸ್ಕ್ವೇರ್ ಅಂತ ಹೇಳಿದ್ರೆ 144. ಸೊ ವಿಚ್ ಈಸ್ ಈಕ್ವಲ್ಸ್ ಟು 25. ಸೊ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 25. ಸೊ ಬಿ ಸಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 25 ವಿಚ್ ಈಸ್ ಈಕ್ವಲ್ಸ್ ಟು 5. ಸೊ ಅಡ್ಜಸೆಂಟ್ ಸೈಡ್ ಎಷ್ಟು ಬಂತು ನಮಗೆ 5. ವಿ ಹ್ಯಾವ್ ಟು ಫೈಂಡ್ cos theta. So cos theta is equals to ಏನಾಗುತ್ತೆ, cos theta is adjacent by hypotenuse. So here adjacent we have find that 5 divided by hypotenuse is 13. 5 by 13. So ಈ ಒಂದು ಕ್ವಶನ್ ಕೂಡ ನಮಗೆ 2019 ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ಶೋ ದಟ್ tan a into sin a plus cos a is equals to secant a. So this one is also asked in 2019 supplementary examination. So this is our 13th one question. ನಾವು ಸಾಲ್ವ್ ಮಾಡ್ತಿರೋದ್ರಲ್ಲಿ 13th one question. ಸೊ ಇಲ್ಲಿ ಫಸ್ಟ್ ನಾನು ಎಲ್ ಎಚ್ ಎಸ್ ತೊಗೊಂಡಿರ್ತೀನಿ. ಸೊ ಎಲ್ ಎಚ್ ಎಸ್ ಏನಿದೆ, ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ. ಸೊ ಇಲ್ಲಿ ಸ್ಟಾರ್ಟಿಂಗ್ ನಾವು ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಯಾವುದು ಅಪ್ಲೈ ಮಾಡೋಕ್ಕೆ ಬರಲ್ಲ, ಆಲ್ಜಿಬ್ರಾಯಿಕ್ ಯಾವುದು ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ಡೈರೆಕ್ಟ್ ನಾನು ಏನು ಮಾಡ್ತೀನಿ, ಕನ್ವರ್ಟ್ ಎವ್ರಿಥಿಂಗ್ ಇಂಟು ಸೈನ್ ಆ್ಯಂಡ್ ಕಾಸ್. ಸೊ ಟ್ಯಾನ್ನ ನಾನು ಸೈನ್ ಮತ್ತು ಕಾಸಿಗೆ ಹೇಗೆ ಕನ್ವರ್ಟ್ ಮಾಡ್ಬೋದು, ಟ್ಯಾನ್ ಅಂತ ಹೇಳಿದ್ರೆ ಸೈನ್ ಬೈ ಕಾಸ್. ಸೊ ಟ್ಯಾನ್ ಕ್ಯಾನ್ ಬಿ ರಿಟನ್ ಆಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ, ಸಾರಿ ದಿಸ್ ಈಸ್ ಇಂಟು. ಸೊ ಇದು ಪ್ಲಸ್ ಅಲ್ಲ, ಇದು ಇಂಟು ಸೈನ್ ಎ ಬೈ ಕಾಸ್ ಎ ಇಂಟು ಸೈನ್ ಎ ಇಂಟು ಸಾರಿ ಪ್ಲಸ್ ಕಾಸ್ ಎ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಸೈನ್ ಎ ಇಂಟು ಸೈನ್ ಎ ಇಸ್ ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಕಾಸ್ ಎ. ಅಗೇನ್ ಸೊ ಇಲ್ಲೇನಿಲ್ಲ ಅಂದರೆ ಏನಿರುತ್ತೆ, 1 ಇರುತ್ತೆ. ಕಾಸ್ ಎ ಇಂಟು 1 ಈಸ್ ಕಾಸ್ ಎ. ಸೊ ಸೈನ್ ಸ್ಕ್ವಯರ್ ಎ, 1 ಇಂಟು ಸೈನ್ ಸ್ಕ್ವಯರ್ ಎ ಈಸ್ ಸೈನ್ ಸ್ಕ್ವಯರ್ ಎ plus cos a into cos a is cos square a. We know that identity, sin square a plus cos square a ಅಂತ ಹೇಳಿದ್ರೆ 1 divided by cos a, 1 by cos a ಅಂತ ಹೇಳಿದ್ರೆ secant a, which is our RHS. Next 14th question, the value of cos 90 minus 30 degrees. ಈ ಒಂದು ಕ್ವಶನ್ ನಮಗೆ 2022 ಲಾಸ್ಟ್ ಇಯರ್ ಏನು ಎಕ್ಸಾಮ್ ಇತ್ತಲ್ಲ ಆ ಒಂದು ಎಕ್ಸಾಮ್ನ ಮೇನ್ ಎಕ್ಸಾಮಿನೇಷನ್ ಕೇಳಿದರೆ. 2020 ಮತ್ತು 21 ನಾನು ಯಾಕೆ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಅ ಕೋವಿಡ್ ಟೈಮಲ್ಲಿ ನಡೆದಿರೋಂಥ ಎಕ್ಸಾಮು. ಸೊ ಅಲ್ಲಿ ನಮಗೆ ಕ್ವಶನ್ ಏನು ಡಿಫಿಕಲ್ಟ್ ಇರೋದಿಲ್ಲ, ಸೊ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೆ ನಾನು ಡೈರೆಕ್ಟ್ 22 ತೊಗೊಂಡಿದ್ದೀನಿ. ಸೊ ದ ವ್ಯಾಲ್ಯೂ ಆಫ್ ಕಾಸ್ 90 minus 30 degrees. ಸೊ ಕಾಸ್ 90 minus 30 ಅಂತ ಹೇಳಿದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ 90 minus 30 ಅಂತ ಹೇಳಿದ್ರೆ 60. ಕಾಸ್ 60 degrees 1/2. ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ 15th one. ಸೊ ರೈಟ್ ದ ವ್ಯಾಲ್ಯೂ ಆಫ್ ಸೈನ್ 18 degree ಡಿವೈಡೆಡ್ ಬೈ ಕಾಸ್ 72 degree. ಸೊ ಇದೇ ಥರ ಕ್ವಶನು ಸೇಮ್ ನಮಗೆ 2017 ಬಂದಿತ್ತು, ಬಟ್ ಅಲ್ಲಿ ಮೈನಸ್ ಇತ್ತು. ಸೊ ಹೇಳಿದೆ ನಾನು ಯಾವುದಾದ್ರೂ ಒಂದು ರೇಷಿಯೋಗೆ ಮಾತ್ರ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಸೈನ್ 18 ಡಿಗ್ರಿನ ಐ ವಿಲ್ ಕನ್ವರ್ಟ್ ಇಂಟು 90 minus 72. ಸೊ 90 minus 72 ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಡಿವೈಡೆಡ್ ಬೈ ಕಾಸ್ 72 degree. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಸೈನ್ 90 minus 72 ಅಂತ ಹೇಳಿದರೆ, ಸೊ ಸೈನ್ 90 minus ಥೀಟಾ ಅಂತ ಹೇಳಿದರೆ ಕಾಸ್ ಥೀಟಾ. ಸೊ ಇದೇನಾಗುತ್ತೆ ಕಾಸ್ 72 degree ಡಿವೈಡೆಡ್ ಬೈ ಕಾಸ್ 72 degree. ಸೊ ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ ಏನು ಬರುತ್ತೆ ನಮಗೆ 1. ಸೊ ಹೇಳಿದ್ದೆ ನಾನು ಡಿವಿಷನ್ ಬಂತು ಅಂತ ಹೇಳಿದರೆ ಆನ್ಸರ್ ಏನು ಬರುತ್ತೆ 1. ನೆಕ್ಸ್ಟು 16th ಒಂದು ಕ್ವಶನ್ ಏನಿದೆ, ಇನ್ ದ ಗಿವನ್ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಆ್ಯಂಡ್ ಟ್ಯಾನ್ ಆಲ್ಫಾ. ಸೊ ಇಟ್ಸ್ ವೆರಿ ಈಸಿ. ಇಲ್ಲಿ ನಮಗೆ ಎಲ್ಲ ಸೈಡ್ಸು ಕೊಟ್ಟಿದ್ದಾರೆ, ಎ ಬಿ ಬಿ ಸಿ
ಎ ಸಿ. ಸೊ ಅಲ್ಲಿ ನಮಗೆ ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ಮಾಡಿದ್ರತ್ರ ಯಾವುದಾದ್ರು ಒಂದು ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ, ನಾವು ಫೈಂಡ್ ಔಟ್ ಮಾಡ್ಕೊತಿದ್ವಿ. ಬಟ್ ಇಲ್ಲಿ ಡೈರೆಕ್ಟ್ ನಮಗೆ 3 ಕೊಟ್ಟಿದ್ದಾರೆ, ಜಸ್ಟ್ ನಾವೇನು ಬರೀಬೇಕು, ಸೈನ್ ಥೀಟಾ ಆ್ಯಂಡ್ ಟ್ಯಾನ್ ಆಲ್ಫಾ ವ್ಯಾಲ್ಯೂ ಬರೀಬೇಕು. ಸೊ ಇಲ್ಲಿ ಇದು ಕೂಡ ನಮಗೆ 2022 ಅಲ್ಲಿ ಕೇಳಿದರೆ ಫಾರ್ 2 ಮಾರ್ಕ್ಸ್. ಸೊ ಸೈನ್ ಥೀಟಾ ಅಂತ ಹೇಳಿದರೆ ಥೀಟಾ ದಿಸ್ ಆ್ಯಂಗಲ್ ಸಿ ಇದೆ. ಸೊ ಅಪೋಸಿಟ್ ಯಾವುದಾಗುತ್ತೆ ನಮಗೆ ಎ ಬಿ ಆ್ಯಂಡ್ ಬಿ ಸಿ ಅಡ್ಜಸೆಂಟ್ ಎ ಸಿ ಹೈಪೋಟಿನಸ್. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಒನ್ನು ಸೈನ್ ಥೀಟಾ ಈಸ್ ಈಕ್ವಲ್ಸ್ ಟು ಅಪೋಸಿಟ್ ಬೈ hypotenuse. So opposite is 12 divided by hypotenuse is 13. Next second one ಏನಿದೆ ನಮಗೆ tan alpha. So here tan alpha is equals to alpha ಅಂದರೆ ಆ್ಯಂಗಲ್ ಎ ಇದೆ. ಸೊ ಆ್ಯಂಗಲ್ ಎಗೆ ಬಿ ಸಿ ಅಪೋಸಿಟ್ ಸೈಡ್ ಆಗುತ್ತೆ, ಎ ಬಿ ಅಡ್ಜಸೆಂಟ್ ಸೈಡ್ ಆ್ಯಂಡ್ ಹೈಪೋಟಿನಸ್ ಎ ಸಿ. ಸೊ ಟ್ಯಾನ್ ಅಂತ ಹೇಳಿದ್ರೆ ವಿ ನೋ ದಟ್ ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಲ್ಫಾಗೆ ಅಪೋಸಿಟ್ ಯಾವುದಾಗುತ್ತೆ ಬಿ ಸಿ, ದಟ್ ಈಸ್ 5 ಡಿವೈಡೆಡ್ ಬೈ ಅಡ್ಜಸೆಂಟ್ ಯಾವುದಾಗುತ್ತೆ 12. ಸೊ 5/12. ನೆಕ್ಸ್ಟ್ 17th ಕ್ವಶನ್, ಪ್ರೂವ್ ದಟ್ sin a plus cosecant a whole square plus cos a plus secant a whole square is equals to 7 plus tan square a plus cot square a. ಸೊ ಈ ಒಂದು ಕ್ವಶನ್ ಕೂಡ ನಮಗೆ 2022 ಮೇನ್ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟು ಅಬ್ಸರ್ವ್ ಮಾಡಿ ಯಾವ್ದು ತೊಗೊಳ್ಬೇಕು ಅಂಥೇಳಿ. ಸೊ ಇಲ್ಲಿ ಎಲ್ ಎಚ್ ಎಸ್ ತೊಗೊಳ್ಳೋಣ ನಾವು. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಏನಿದೆ, ಸೈನ್ ಎ ಪ್ಲಸ್ ಕೊಸಿಕೆಂಟ್ ಎ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಇನ್ ಕಾಸ್ ಎ ಆ್ಯಂಡ್ ಕೊಸಿಕೆಂಟ್ ಎ, ಎರಡು ಡಿಫ್ರೆಂಟು. ಸೊ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ವಿ ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ ಹಿಯರ್ algebraic identity, that is a plus b whole square. ಸೊ ಇಲ್ಲಿ a ಜಾಗದಲ್ಲಿ ಸೈನ್, b ಜಾಗದಲ್ಲಿ ಕೊಸಿಕೆಂಟ್. ಸೊ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೈನ್ ಸ್ಕ್ವಯರ್ a ಪ್ಲಸ್ ಕೊಸಿಕೆಂಟ್ ಸ್ಕ್ವಯರ್ a ಪ್ಲಸ್ 2 ಇಂಟು ಸೈನ್ a ಇಂಟು ಕೊಸಿಕೆಂಟ್ a. ಇದು ಈ ಒಂದು ಟರ್ಮ್ ಆಯಿತು. ಪ್ಲಸ್ ಅಗೇನ್ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್. ಇದನ್ನು ನಾವು ಇವಾಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವಯರ್ ಎ ಪ್ಲಸ್ 2 ಇಂಟು ಕಾಸ್ ಎ ಇಂಟು ಸೀಕೆಂಟ್ ಎ. ಇದು ನೋಡಲಿಕ್ಕೆ ಸ್ವಲ್ಪ ಉದ್ದ ಇದೆ, ಬಟ್ ಇಟ್ಸ್ ಅ ವೆರಿ ಈಸಿಯೆಸ್ಟ್ ಪ್ರಾಬ್ಲಮ್. ಸೊ ಇಲ್ಲಿ ನೋಡಿ, ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಒಂದು ಕಡೆ ಬರ್ಕೋಣ, ಬಿಕಾಸ್ ವಿ ನೋ ದಟ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ವ್ಯಾಲ್ಯೂ ಇಸ್ ಟು 1. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎನ ಒಂದು ಕಡೆ ಬರ್ಕೋಣ. ಪ್ಲಸ್ ಅಗೇನ್ ಸೊ ಇದು ಬರ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಡೈರೆಕ್ಟ್ ನಾವೇನು ಮಾಡಬೇಕು, ಇರೋ ಎಲ್ಲ ಟರ್ಮ್ಸ್ನು ಸೈನ್ ಮತ್ತು ಕಾಸಿಗೆ ಕನ್ವರ್ಟ್ ಮಾಡ್ಕೊಬೇಕು. ಸೊ ಅಥವಾ ನಾವು ವಿ ಕ್ಯಾನ್ ಅಪ್ಲೈ ಹಿಯರ್ ವಾಟ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಕೊಸಿಕೆಂಟ್ ಸ್ಕ್ವಯರ್ ಎನ ನಾವು ಯಾವ ರೀತಿ ಬರ್ಕೋಬೋದು ಅಂತ ಹೇಳಿದ್ರೆ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ, ಟ್ರಿಗ್ನೋಮೆಟ್ರಿ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಕೊಸಿಕೆಂಟ್ ಸ್ಕ್ವಯರ್ ಎ ಅಂತ ಹೇಳಿದ್ರೇನು 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಪ್ಲಸ್ 2 ಸೈನ್ ಎ ಹಾಗೆ ಬರ್ಕೋಣ, 2 ಸೈನ್ ಎ ಇಂಟು ಕೊಸಿಕೆಂಟ್ ಎನ ನಾವು ಯಾವ ರೀತಿ ಬರ್ಕೋಣ, 1 ಡಿವೈಡೆಡ್ ಬೈ ಸೈನ್ ಎ, ಬಿಕಾಸ್ ಕೊಸಿಕೆಂಟ್ ಎ ಇಸ್ ಈಕ್ವಲ್ಸ್ ಟು 1 ಬೈ ಸೈನ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈ ಕಡೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಅಗೇನ್ ಸೀಕೆಂಟ್ ಸ್ಕ್ವೇರ್ ಎನ ನಾವು ಯಾವ ರೀತಿ ಬರ್ಕೊಳ್ತೀವಿ ಅಂತ ಹೇಳಿದ್ರೆ 1 ಮೈನಸ್ ಟ್ಯಾನ್ ಸ್ಕ್ವಯರ್ ಎ. ಇಲ್ಲಿ ಏನಕ್ಕೆ ನಾನು ಕನ್ವರ್ಟ್ ಮಾಡ್ಕೊಳ್ದೆ ಡೈರೆಕ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಕನ್ವರ್ಟ್ ಮಾಡ್ಕೊತಿದ್ದೀನಿ ಅಂತ ಹೇಳಿದ್ರೆ, ಸೊ ಅಬ್ಸರ್ವ್ ಹಿಯರ್ ಎಲ್ ಎಚ್ ಎಸ್ ಅಲ್ಲಿ ಆರ್ ಎಚ್ ಎಸ್ ಅಲ್ಲಿ ನಾವು ಯಾವುದ್ರಲ್ಲಿ ಬರಬೇಕು ಆನ್ಸರ್ ಅಂತ ಹೇಳಿದ್ರೆ ಟ್ಯಾನ್ ಮತ್ತು ಕಾಟಲ್ಲಿ ಬರಬೇಕು. ಸೊ ಕೊಸಿಕೆಂಟ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಐಡೆಂಟಿಟಿ ಏನು ಬರ್ಕೊಂಡಿದ್ದೀವಿ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಅದೇ ಥರ ಸೀಕೆಂಟ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ 1 ಮೈನಸ್ ಟ್ಯಾನ್ ಸ್ಕ್ವಯರ್ ಎ. ಸೊ ಇದು ಸ್ವಲ್ಪ ಉದ್ದ ಆಗೋದ್ರಿಂದ ನಾನು ನೆಕ್ಸ್ಟ್ ಕೆಳಗಿಂದು ಲೈನಲ್ಲಿ ಬರ್ಕೊತೀನಿ, 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ಪ್ಲಸ್ 2 ಹಾಗೆ ಬರ್ಕೊತೀವಿ, ಕಾಸ್ ಏನು ಹಾಗೆ ಬರ್ಕೊಳ್ಳೋಣ, ಇಂಟು ಸೀಕೆಂಟ್ ಎ ಕನ್ವರ್ಟ್ ಮಾಡಿ ಬರ್ಕೊಳ್ಳೋಣ 1 ಡಿವೈಡೆಡ್ ಬೈ ಕಾಸ್ ಎ. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಐಡೆಂಟಿಟಿ ಏನಿದೆ ನಮಗೆ 1 ಪ್ಲಸ್ ಇಲ್ಲಿ ನೋಡಿ 1 ಇಲ್ಲಿ 1 ಇದೆ. ಸೊ 1 ಪ್ಲಸ್ 1 ಏನಾಗುತ್ತೆ 2 ಕಾಟ್ ಸ್ಕ್ವೇರ್ ಎ ಹಾಗೆ ಬರೆಯೋಣ, ಬಿಕಾಸ್ ನಮಗೆ ಆನ್ಸರಲ್ಲಿ ಕಾಟ್ ಸ್ಕ್ವೇರ್ ಎ ಬೇಕು. ಪ್ಲಸ್ ಸೊ ಇಲ್ಲಿ ಸೈನ್ ಎ ಇಂಟು 1 ಬೈ ಸೈನ್ ಎ, ಸೈನ್ ಎ ಗೆಟ್ ಕ್ಯಾನ್ಸಲ್, 2 1 2 ಪ್ಲಸ್ 1 ನಾವು ಇಲ್ಲಿ ಪ್ಲಸ್ ಮಾಡಿ ಬರ್ಕೊಂಡಿದ್ದೀವಿ.
ಸೊ ಅಗೇನ್ ಇಲ್ಲಿ ಏನಿದೆ ಮೈನಸ್ ಇದೆ, ಸೊ ಮೈನಸ್ ಟ್ಯಾನ್ ಸ್ಕ್ವಯರ್ ಎ. ಸಾರಿ, ಇಲ್ಲಿ ಸೀಕೆಂಡ್ ಸ್ಕ್ವೇರ್ ಎ ಏನಿದೆ ಅಲ್ಲ, ಸೊ ಅದು ಫಾರ್ಮುಲಾ ಏನು ಬರುತ್ತೆ ನಮಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬರುತ್ತೆ. ಸೊ ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ, ಸೊ ದಿಸ್ ಈಸ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬಿಕಾಸ್ ಸೀಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು 1 ಅಂತೇಳಿ ಇದೆ ಐಡೆಂಟಿಟಿ. ಈ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಕಡೆ ಹೋದರೆ ಏನಾಗುತ್ತೆ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು ಸೀಕೆಂಡ್ ಸ್ಕ್ವೇರ್ ಎ. ಸೊ ಇಲ್ಲಿ ಸೀಕೆಂಡ್ ಸ್ಕ್ವೇರ್ ಅಂತ ಹೇಳಿದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್, ಸೊ ಇಲ್ಲಿ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ. ಅಗೇನ್ 2 ಕಾಸ್ ಎ ಇಂಟು 1 ಬೈ ಕಾಸ್ ಎ ಅಂದರೆ ಕಾಸ್ ಎ ಗೆಟ್ ಕ್ಯಾನ್ಸಲ್, 2 1s are 2 ಪ್ಲಸ್ 2. ಸೊ ಇವಾಗ ನಂಬರ್ಸ್ ಅಷ್ಟೇ ಏನಿದೆ ಕಾನ್ಸ್ಟೆಂಟ್ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. 1 ಪ್ಲಸ್ 2 ಈಸ್ 3, 3 ಪ್ಲಸ್ 2 ಈಸ್ 5, 5 ಪ್ಲಸ್ 2 ಈಸ್ 7 ಪ್ಲಸ್ ಕಾಟ್ ಸ್ಕ್ವಯರ್ ಎ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ವಿಚ್ ಈಸ್ ಅವರ್ RHS. 7 ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಸೊ ಇಲ್ಲಿ 7 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಬೇಕಿದ್ರೆ ಇದನ್ನು ನಾವು RHS ಯಾವ ರೀತಿ ಇದೆ ಅದೇ ರೀತಿ ಬರ್ಕೋಣ. 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ, ಹೆನ್ಸ್ ಪ್ರೂವ್ಡ್. ನೆಕ್ಸ್ಟ್ ಇದರಲ್ಲೇ ಚಾಯ್ಸ್ ಕ್ವಶನ್ ಅಂತ ಕೇಳಿದ್ದಾರೆ, ದಟ್ ಈಸ್ ಸೊ ದಿಸ್ ಈಸ್ ಅವರ್ 18th ಕ್ವಶನ್ನು. ಏನಿದೆ, ಪ್ರೂವ್ ದಟ್ ಸೀಕೆಂಟ್ ಥೀಟಾ ಇಂಟು 1 ಮೈನಸ್ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು 1. ಸೊ ಇಲ್ಲಿ ಡೈರೆಕ್ಟ್ ನಮಗೆ ಈ ಕಡೆ 1 ಅಂತ ಪ್ರೂವ್ ಮಾಡಬೇಕಿದ್ರೆ LHS ತೊಗೊಳ್ಳೋಣ. ಸೊ LHS ಈಸ್ ಈಕ್ವಲ್ಸ್ ಟು ಏನಿದೆ ಸೀಕೆಂಟ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಸೊ ಇಲ್ಲಿ ಯಾವುದೇ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಅಥವಾ ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಸೊ ಡೈರೆಕ್ಟ್ಲಿ ಕನ್ವರ್ಟ್ ಎವ್ರಿಥಿಂಗ್ ಇಂಟು ಸೈನ್ ಆ್ಯಂಡ್ ಕಾಸ್. ಸೀಕೆಂಟ್ನ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ 1 ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಹಾಗೆ ಬರ್ಕೋಣ ಬಿಕಾಸ್ ಇಟ್ಸ್ ಆಲ್ರೆಡಿ ಇನ್ ಸೈನ್ ಫಾರ್ಮ್. ಸೊ ಸೀಕೆಂಟ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ 1 ಬೈ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೊ ಇವಾಗ ಏನಾಗುತ್ತೆ 1 ಇಂಟು 1 ಮೈನಸ್ ಸೈನ್ ಥೀಟಾ ಅಂದರೆ 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಡಿನಾಮಿನೇಟರ್ ಸೇಮ್ ಇದೆ. ಸೊ ಕಾಸ್ ಥೀಟಾ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇಲ್ಲ ಪ್ಲಸ್ ಇದೆ. ಸೊ ಕಾಸ್ ಥೀಟಾ ಹಾಗೆ ಬರ್ಕೊಳ್ತೀವಿ ಪ್ಲಸ್ ನ್ಯೂಮರೇಟರ್ನ ಆ್ಯಡ್ ಮಾಡ್ತೀವಿ 1 ಪ್ಲಸ್ ಸೈನ್ ಥೀಟಾ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗುತ್ತೆ ಕಾಸ್ ಸ್ಕ್ವಯರ್ ಥೀಟಾ. ಸೊ ಇಲ್ಲಿ ನೋಡಿ ನ್ಯೂಮರೇಟರ್ ಏನಿದೆ 1 ಮೈನಸ್ ಸೈನ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ಲಿದೆ ವಿಚ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ಎ ಜಾಗದಲ್ಲಿ 1 ಇದೆ, ಸೊ 1 ಸ್ಕ್ವೇರ್ ಆಗುತ್ತೆ, ದಟ್ ಈಸ್ 1 ಮೈನಸ್ ಸೈನ್ ಜಾಗದಲ್ಲಿ ಏನಿದೆ ಬಿ ಜಾಗದಲ್ಲಿ ಸೈನ್ ಸ್ಕ್ವೇರ್ ಇದೆ, ಸೊ ಸೈನ್ ಸ್ಕ್ವೇರ್ ಥೀಟಾ. ಸೊ ಇವು ನೋಡುತ್ತೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಹೇಳಿದ್ರೆ ಏನು ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ. ಸೊ ಕಾಸ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ವ್ಯಾಲ್ಯೂ ಇಸ್ ಟು 1. So which is our RHS. Next 19th question, 1 plus tan square theta is equals to. ಈ ಒಂದು ಕ್ವಶನ್ ನಮಗೆ 2022 ಸಪ್ಲಿಮೆಂಟರಿ ಎಕ್ಸಾಮ್ ಅಂದರೆ ಜೂನಲ್ಲಿ ನಡೆಯೋ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿದೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಹೇಳಿದ್ರೆ ಡೈರೆಕ್ಟ್ ಐಡೆಂಟಿಟಿ ದಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ. ಬಿಕಾಸ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ ನಾನು, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು 1. ಸೊ ಈ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಕಡೆ ಏನಾಗುತ್ತೆ, ಸೊ ಈ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು ಏನು ಸೀಕೆಂಟ್ ಸ್ಕ್ವೇರ್ ಥೀಟಾ, ದಟ್ ಈಸ್ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಕಾಟ್ 90 ಡಿಗ್ರಿ ಈಸ್. ಸೊ ಕಾಟ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 0. ಆಪ್ಷನ್ ಡಿ ಈಸ್ ದ ಆನ್ಸರ್. In the figure, ABC is a right angle triangle. If angle C is equals to 30 degree and AB is equals to 12 centimeter, then find the length of AC. So ಇದು ಕೂಡ 2022 supplementary exam ಅಲ್ಲಿ ಕೇಳಿದರೆ. They have given angle C 30 degree and AB 12 centimeter. So AB ಏನಾಗುತ್ತೆ ನಮಗೆ 30 degree opposite side ಆಗುತ್ತೆ. We have to find AC ಅಂತ ಹೇಳಿದ್ರೆ we have to find ಹೈಪೋಟಿನಸ್. ಸೊ ಆಪೋಸಿಟ್ ಆ್ಯಂಡ್ ಹೈಪೋಟಿನಸ್ ಬರೋ ಅಂತಹ ರೇಷಿಯೋ ಯಾವುದು ನಮಗೆ ಸೈನು. ಸೊ ಸೈನ್ ಥೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಹೈಪೋಟಿನಸ್. ಸೊ ಇಲ್ಲಿ ಸೈನ್ ಥೀಟಾ ಅಂತ ಹೇಳಿದರೆ ಎಷ್ಟು ಕೊಟ್ಟಿದ್ದಾರೆ ಅವರು ಸೈನ್ 30 ಡಿಗ್ರಿ ವಿಚ್ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಈಸ್ 12 ಡಿವೈಡೆಡ್ ಬೈ ಹೈಪೋಟಿನಸ್ ಈಸ್ AC. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಸೈನ್ 30 ವ್ಯಾಲ್ಯೂ ಎಷ್ಟು
1 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ಸ್ ಟು 12 ಬೈ ಎ ಸಿ. ನಮಗೆ ಎ ಸಿ ಅಷ್ಟೇ ಬೇಕು. ಸೊ ಎ ಸಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 12 ಹಾಗೆ ಇರುತ್ತೆ. ಅಂದರೆ ಇದನ್ನು ಎ ಸಿ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ನ್ಯೂಮರೇಟರಿಗೆ ಹೋಗುತ್ತೆ. ಇಲ್ಲಿ ಡಿನಾಮಿನೇಟರಲ್ಲಿರುವಂಥ 2 ಈ ಕಡೆ ಬಂದರೆ ಏನಾಗುತ್ತೆ ಇಂಟು 2 ಆಗುತ್ತೆ. ಸೊ 12 ಇಂಟು 2. ಸೊ 12 2s are 24 centimeter. So AC is equals to 24 centimeter. So next 22nd question. In the figure ABC is a right angle triangle. If AB is equals to 24 centimeter, BC is equals to 7 centimeter and AC is equals to 25 centimeter, then write the value of sin alpha and cos alpha. ಇದು ಕೂಡ 2022 ಸಪ್ಲಿಮೆಂಟರಿ ಎಕ್ಸಾಮ್ ಕ್ವಶನ್. ಸೊ ಇಲ್ಲಿ ಆಲ್ಫಾ ಒಂದೇ ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ ಆಲ್ಫಾಗೆ ಎ ಬಿ ಈಸ್ ಆಪೋಸಿಟ್ ಆ್ಯಂಡ್ ಎ ಸಿ ಈಸ್ ಹೈಪೋಟಿನಸ್, ಬಿ ಸಿ ಈಸ್ ಅಡ್ಜಸೆಂಟ್. ಹಿಯರ್ ವಿ ಹ್ಯಾವ್ ಟು ಫೈಂಡ್ ಅ ಸೈನ್ ಆಲ್ಫಾ. ಸೊ ಸೈನ್ ಆಲ್ಫಾ ಅಂತ ಹೇಳಿದ್ರೆ ಏನು ಆಪೋಸಿಟ್ ಬೈ ಹೈಪೋಟಿನಸ್. ಸೊ ಹಿಯರ್ ಆಪೋಸಿಟ್ ವ್ಯಾಲ್ಯೂ ಎಷ್ಟಿದೆ ನಮಗೆ 24 ಡಿವೈಡೆಡ್ ಬೈ ಹೈಪೋಟಿನಸ್ ಈಸ್ 25. ಸೊ ಸೈನ್ ಆಲ್ಫಾ ಈಸ್ 24 ಬೈ 25. ಅದೇ ರೀತಿ ಕಾಸ್ ಆಲ್ಫಾ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಹೈಪೋಟಿನಸ್. ಸೊ ಹಿಯರ್ ಅಡ್ಜಸೆಂಟ್ ಈಸ್ 7. ಸೊ 7 divided by hypotenuse is 25. Next our 23rd question ಏನಿದೆ, evaluate 2 cos 90 minus 30 degree plus tan 45 degree minus root 3 into cosecant 60 degree divided by root 3 secant 30 degree plus 2 cos 60 degree plus cot 45. ಸೊ ಇದು ಕೂಡ ನಮಗೆ 2022 ಸಪ್ಲಿಮೆಂಟರಿ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಫಸ್ಟ್ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಆ್ಯಂಗಲ್ಸ್ ವ್ಯಾಲ್ಯೂಸ್ನ ಫಸ್ಟ್ ಬರ್ಕೊಳ್ಳೋಣ. 2 cos 90 ಮೈನಸ್ 30 ಅಂತ ಹೇಳಿದ್ರೆ ಕಾಸ್ 60 ಡಿಗ್ರಿ ಪ್ಲಸ್ ಟ್ಯಾನ್ 45 ಅಂತ ಹೇಳಿದ್ರೆ 1 ಮೈನಸ್ ರೂಟ್ 3ನ ಹಾಗೆ ಬರ್ಕೊಳ್ಳೋಣ ಇಂಟು ಕೊಸಿಕೆಂಟ್ 60 ಡಿಗ್ರಿ ಅಂತ ಹೇಳಿದ್ರೆ 2 ಬೈ ರೂಟ್ 3 ಡಿವೈಡೆಡ್ ಬೈ ರೂಟ್ 3 ಹಾಗೆ ಬರ್ಕೊಳ್ಳೋಣ. ಸೀಕೆಂಟ್ 30 ಡಿಗ್ರಿ ಅಂತ ಹೇಳಿದ್ರೆ 2 ಬೈ ರೂಟ್ 3 ಪ್ಲಸ್ 2 ಹಾಗೆ ಬರ್ಕೊಳ್ಳೋಣ. ಕಾಸ್ 60 ಡಿಗ್ರಿ ಅಂತ ಹೇಳಿದ್ರೆ 1 ಬೈ 2 ಪ್ಲಸ್ ಕಾಟ್ 45 ಅಂತ ಹೇಳಿದ್ರೆ 1. ಸೊ ಇವಾಗ ಅಗೇನ್ ಇಲ್ಲಿ 2 cos 60 ಡಿಗ್ರಿ ಅಂತ ಹೇಳಿದ್ರೆ 1 ಬೈ 2 ಇಂಟು 1 ಬೈ 2 ಪ್ಲಸ್ 1 ಮೈನಸ್. ಸೊ ಇಲ್ಲಿ ರೂಟ್ 3 ಇಂಟು 2 ಬೈ ರೂಟ್ 3 ಇದೆ. ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ರೂಟ್ 3 ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ 2 ಡಿವೈಡೆಡ್ ಬೈ, ಸೊ ಇಲ್ಲೂ ಕೂಡ ರೂಟ್ 3 ಗೆಟ್ ಕ್ಯಾನ್ಸಲ್, ಏನು ಉಳಿಯುತ್ತೆ 2 ಪ್ಲಸ್ ಅಗೇನ್ ಇಲ್ಲೂ ಕೂಡ ಸೇಮ್ 2 ಗೆಟ್ ಕ್ಯಾನ್ಸಲ್ 1 ಉಳಿಯುತ್ತೆ. ಸೊ 1 ಪ್ಲಸ್ 1 ಎಷ್ಟಾಗುತ್ತೆ 2. ಸೊ ಇಫ್ ಯು ಸಿಂಪ್ಲಿಫೈ ಇಟ್ ಅಗೇನ್ ಇಲ್ಲಿ 2 ಕೂಡ ಗೆಟ್ ಕ್ಯಾನ್ಸಲ್, ಇಲ್ಲಿ ಉಳಿಯುತ್ತೆ 1 ಪ್ಲಸ್ 1 2. So 2 minus 2 divided by 2 plus 2 is 4. 2 minus 2 is 0 divided by 4 which is equals to 0. So ಇದಿಷ್ಟು ನಮಗೆ 2017, 2019, 2022 ಈ 3 ಇಯರಲ್ಲಿ ಬರುವಂತಹ ಮೇನ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟರಿ ಎಕ್ಸಾಮ್ ಕ್ವಶನ್ಸು ಟ್ರಿಗ್ನೋಮೆಟ್ರಿ ಮೇಲೆ. ಸೊ ನಿಮಗೆ ಇದೇ ಥರ ಯಾವುದೇ ಒಂದು ಕಾನ್ಸೆಪ್ಟ್ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಅಥವಾ ಟ್ರಿಗ್ನೋಮೆಟ್ರಿದೆ ಇನ್ನೂ ಪ್ರಾಬ್ಲಮ್ಸ್ ಬೇಕು ಅಂತ ಹೇಳಿದ್ರೆ ಯಾವ ಟೈಪ್ ಪ್ರಾಬ್ಲಮ್ ಬೇಕು ಅಂದರೆ ನಮಗೆ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಆ ಪ್ರಾಬ್ಲಮ್ಸ್ ಬೇಕಾ, ಅಥವಾ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಬೇಕಾ, ಇಲ್ಲ ಮಾಡಲ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಬೇಕಾ ಅಂತೇಳೋದು ಕಮೆಂಟ್ ಮಾಡಿ, ನಾನು ಸಾಲ್ವ್ ಮಾಡಿ ನಿಮಗೆ ಈಸಿಯೆಸ್ಟಲ್ಲಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೀವು ಸ್ವಲ್ಪ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಮ್ಯಾಕ್ಸಿಮಮ್ ನಂಬರಲ್ಲಿ ಶೇರ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನನಗೆ ಅಷ್ಟು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ನಾನು ಇನ್ನೂ ನಿಮಗೆ ಈಸಿಯೆಸ್ಟಾಗಿ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಟೀಚ್ ಮಾಡಲಿಕ್ಕೆ ನನಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.